ಹಲೋ ನಮಸ್ಕಾರ, ನಾನು ಅಕ್ಷಯ್. ಫ್ರೀಡಮ್ ಟಿವಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ವಕ್ತಾರರು, AICCಯ ವಕ್ತಾರರು, ಜೊತೆಗೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿರುವಂತಹ ಬ್ರಿಜೇಶ್ ಕಾಳಪ್ಪ ಅವರು ಇದ್ದಾರೆ. ಸರ್ ನಮಸ್ತೆ, ಸಂದರ್ಶನಕ್ಕೆ ಸ್ವಾಗತ. ನಮಸ್ಕಾರ ಸರ್. ಫಸ್ಟ್ ಕ್ವಶನ್, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ SITಯನ್ನು ರಚನೆ ಮಾಡಿದೆ. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿ, ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿ ಏನು ಹೇಳ್ತೀರಿ? ನೋಡಿ, ಧರ್ಮಸ್ಥಳದ ಬಗ್ಗೆ ಪ್ರತಿಯೊಬ್ಬ ಹಿಂದೂಗೂ ಗೌರವ ಇದೆ, ಆಮೇಲೆ ನಂಬಿಕೆ ಇದೆ. ಆಯಿತಾ? ಈ ಧರ್ಮಸ್ಥಳ ಕ್ಷೇತ್ರದಲ್ಲಿ ಹೀಗೆ ನೂರಾರು ಶವಗಳು ಇದ್ದಾವೆ ಅಂತ ಹೇಳಿದ್ರೆ ಅದೇ ಒಂದು ವಿಚಿತ್ರವಾದ ವಿಚಾರ. ಆಮೇಲೆ ಜನರಿಗೆ ಏನಾಗಿದೆ, ಇದ್ರ ಬಗ್ಗೆ ತುಂಬ ಕುತೂಹಲ ಇದೆ. ಏನಾಗಿರ್ಬೋದು ಅಂತ. ಆಮೇಲೆ ಇದೇನು ಹೊಸದಾಗಿ ನಡೀತಿರುವಂಥದ್ದಲ್ಲ. ಇದು ಬಹಳ ವರ್ಷದಿಂದ ನಡೀತಿದೆ. ಯಾವಾಗ ರಾಚೇನವರು ಹೋಮ್ ಮಿನಿಸ್ಟರ್ ಇದ್ದ ಸಂದರ್ಭದಲ್ಲಿ ಪದ್ಮಲತಾ ಅನ್ನೋದೊಬ್ಬರು ಕಾಣೆಯಾಗಿರ್ತಾರೆ. ಅದ್ರ ಬಗ್ಗೆ ಸಾಕಷ್ಟು ನಾವು ಕೇಳಿದ್ದೀವಿ. ಸೊ ಇದು ತುಂಬ ವರ್ಷದಿಂದ ನಡ್ಕೊಂಡು ಬಂದಿದೆ. ಸೊ ಇದ್ರ ಹಿಂದೆ ಯಾರಿದ್ದಾರೆ, ಏನು ನಡೆದಿದೆ, ಆಮೇಲೆ ಜನಕ್ಕೇನಾಗಿದೆ, ಇದ್ರ ಬಗ್ಗೆ ಸತ್ಯಾಂಶ ಏನು, ಯಾರು ತಪ್ಪಿತಸ್ಥರಿದ್ದಾರಾ ಅಥವಾ ಇದು ಅನಿರೀಕ್ಷಿತವಾಗಿ ಆಗ್ತಿರುವಂಥದ್ದ ಅನ್ನೋಂಥದ್ದು ತುಂಬ ಕುತೂಹಲ ಇದೆ. ಇಡೀ ರಾಜ್ಯದಲ್ಲ, ಇಡೀ ದೇಶದಲ್ಲ, ಇವಾಗ ಇನ್ಫ್ಯಾಕ್ಟ್ ಗ್ಲೋಬಲಿ ಇದು ತುಂಬ ದೊಡ್ಡ ವಿಚಾರ ಆಗಿದೆ. ಪ್ರತಿಯೊಂದು TV ಕೂಡ ಇದ್ರ ಬಗ್ಗೆ ಮಾತಾಡಿದೆ. ಹೀಗಿದ್ದ ಸಂದರ್ಭದಲ್ಲಿ ಬೇರೆ ಯಾವ ಸರ್ಕಾರ ಕೂಡ ಇಂಥ ಒಂದು ದೊಡ್ಡ ನಿರ್ಣಯವನ್ನು ಇದುವರೆಗೂ ಮಾಡಿರಲಿಲ್ಲ. SIT ರಚನೆ ಮಾಡುವಂಥ ಅದು ಒಂದು ಧಾರ್ಮಿಕ ಕ್ಷೇತ್ರದ ಎದುರಾಕೊಳ್ಳೋದು ಅಂತ ಅನ್ನೋಂಥದ್ದು ನಮ್ಗೆ ಗೊತ್ತಿಲ್ಲ. ಇವಾಗ ಯಾರನ್ನ ಎದುರಾಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ, ಯಾರು ಇದ್ರ ಹಿಂದೆ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಕೂಲಂಕುಷವಾಗಿ ಇದ್ರ ಬಗ್ಗೆ ಇವತ್ತು ಗೊತ್ತಾಗಬೇಕು, ಜನಕ್ಕೆ ಗೊತ್ತಾಗಬೇಕು. ಆಮೇಲೆ ಈ SITಲಿರುವಂಥವ್ರು ತುಂಬ ಒಳ್ಳೆ ಪೊಲೀಸ್ ಆಫೀಸರ್ಸ್ ಅನ್ನೋಂಥದ್ದು ಅವರು ಹೆಸರು ತಗೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಅಲ್ಲಿ ಇದ್ದಿದ್ದು SITದಲ್ಲಿ ರಚನೆ ಮಾಡಿರುವಂಥದ್ರಲ್ಲಿ ಪ್ರತಿಯೊಬ್ಬರು ಕೂಡ ಒಳ್ಳೆಯ ಆಫೀಸರ್ಗಳು ಇದ್ದಾರೆ. ಆಮೇಲೆ ಅವರು ಯಾವ ಒಂದು ಇನ್ಫ್ಲುಯೆನ್ಸಿಗೆ ಮಣಿಯೋಲ್ಲ ಅಥವಾ ದುಡ್ಡಿಗೆ ಮಣಿಯೋಲ್ಲ ಅನ್ನೋಂಥ ಒಂದು ಅಭಿಪ್ರಾಯ ಇದೆ ಜನರಲ್ಲಿ. ಸೊ ಅದಕ್ಕೋಸ್ಕರ ಇದು ತುಂಬ ಒಳ್ಳೆ ಬೆಳವಣಿಗೆ. ಆಮೇಲೆ ಇವತ್ತೇನಾಗಿದೆ, ಒಬ್ಬ ವ್ಯಕ್ತಿ ನಾನೇ ಈ ಶವಗಳನ್ನ ಹೂತಾಕಿದ್ದೀನಿ ಅಂತ ಬಂದಿದ್ದಾನೆ. ಅವನಿಗೆ ಇವಾಗ ಪ್ರೊಟೆಕ್ಷನ್ ಕೊಡಬೇಕು. ಇಲ್ಲಾಂದರೆ ಅವನೇ ಕಾಣೆ ಆಗೋದ್ರೆ ಅಥವಾ ಅವನ್ನೇ ಯಾರಾದರೂ ಸಾಯಿಸ್ಬಿಟ್ರೆ ಇವೆಲ್ಲ ದೊಡ್ಡ ವಿಚಾರ ತಾನೆ. ಏನಕ್ಕಂದರೆ ಇದನ್ನು ಯಾರೋ ಮುಚ್ಚಾಕಿದ್ದಾರೆ, ಖಂಡಿತವಾಗ್ಲೂ ಯಾರೋ ಮುಚ್ಚಾಕಿದ್ದಾರೆ. ಪರ್ಸನ್ A ಅಥವಾ ಪರ್ಸನ್ B ಅಥವಾ ಪರ್ಸನ್ C ಅಂತ ಹೇಳುವಂಥ ಸ್ಥಿತಿಯಲ್ಲಿ ಇಲ್ಲ ನಾವು. ಅನ್ನೋನ್ ಪರ್ಸನ್, ಬಟ್ ಯಾರೋ ಒಬ್ರು ಏನೋ ಒಂದು ಮಾಡಿದ್ದಾರೆ. ಸೊ ಅದನ್ನು ಯಾರಿದ್ದಾರೆ, ಇವರು ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋಂಥದ್ದು ಜನಕ್ಕೆ ಗೊತ್ತಾಗಲೇಬೇಕು. ಅದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಒಂದು SIT ರಚನೆ ಆಗಬೇಕು. ಆ SIT ಇದುವರೆಗೂ ಕೂಡ ಯಾವ ಸರ್ಕಾರ ಕೂಡ ಧೈರ್ಯ ಮಾಡಿರಲಿಲ್ಲ. ಸೊ ಅದನ್ನು ಈ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ನಿಜವಾಗ್ಲೂ ಇಡೀ ರಾಜ್ಯದ ಮಹಿಳೆಯರ ಪರವಾಗಿ, ಇಡೀ ರಾಜ್ಯದ ಭಕ್ತರ ಪರವಾಗಿ ಅವ್ರಿಗೆ ನಾವು ನಿಜವಾಗ್ಲೂ ಅವ್ರಿಗೆ ಒಂದು ನಮಸ್ಕಾರ ಹಾಕಬೇಕು. ನಾವು ಒಳ್ಳೆ ಕೆಲಸ ಮಾಡಿದ್ದೀರಿ ತಾವು ಅಂತ. ಸರ್, ಈಗ ಈ ಇನ್ವೆಸ್ಟಿಗೇಷನ್ SIT ಆತ ದೂರು ಕೊಟ್ಟಂಥ ಸಂದರ್ಭದಲ್ಲಿ, ಅದಾದ ಬಳಿಕ SIT ಫಾರ್ಮೇಷನ್ ಆದ ಬಳಿಕ ಒಂದು ಚರ್ಚಿತ ವಿಚಾರ ಏನು ಅಂತ ಹೇಳಿದ್ರೆ, ದಶಕಗಳ ಬಳಿಕ ಒಂದು ಇಂಥದ್ದೊಂದು ಕೆಲಸ ಕೃತ್ಯ ನಾನು ಮಾಡಿದೆ ಅಂಥೇಳಿ ಪ್ರಾಯಚಿತ್ತ ಪಟ್ಟು ಆತ ಬಂದಿದ್ದಾನೆ. ಬಟ್ ಈಗ ಆ ಪ್ರಕರಣಗಳು ಒಂದು ಕನ್ಕ್ಲೂಸಿವ್, ಒಂದು ಲಾಜಿಕ್ ಎಂಡಿಗೆ ಬರುವಂಥದ್ದು ಕಷ್ಟ. ಡಿಗ್ಗಿಂಗ್ ಮಾಡಿ ಮೃತದೇಹಗಳು ಸಿಗ್ಬೋದು, ಬಟ್ ಲಾಜಿಕ್ ಎಂಡ್ ಬರಲಿಕ್ಕೆ ಕಾನೂನಾತ್ಮಕ ಸಮಸ್ಯೆಗಳೇನಾದರೂ ಬರಬಹುದು ಅಂಥೇಳಿ ಒಂದು ಸಾರ್ವಜನಿಕ ವಲಯದಲ್ಲಿ ಅಂಥದ್ದೊಂದು ಚರ್ಚೆ ಕೂಡ ಇದೆ. ಸರ್, ಇಲ್ಲ, ದಿಸ್ ಇಸ್ ದ ಬಿಗಿನಿಂಗ್. ಯಾಕೆಂತ ಹೇಳಿದ್ರೆ, ಯಾವ ವ್ಯಕ್ತಿ ಈ ಶವಗಳನ್ನ ಹೂತಾಕಿದ್ದೀವಿ ಅಂತ ಹೇಳಿದ್ದಾರೆ, ಆಯಿತಾ? ಇವಾಗ ಏನಾಗಿದೆ, ನಿಮಗೆ ಸೈಂಟಿಫಿಕ್ ಡೆವಲಪ್ಮೆಂಟ್ ತುಂಬ ಜಾಸ್ತಿ ಆಗಿದೆ. FSL ಆಗಲಿ ಅಥವಾ ನಿಮಗೆ DNA ಟೆಸ್ಟಿಂಗ್ ಆಗಲಿ, ಇದೆಲ್ಲ ತುಂಬ ಜಾಸ್ತಿ ಆಗಿದೆ. ಸೊ ಅದರಲ್ಲಿ ಅವರು ಹೇಗೆ ತೀರ್ಕೊಂಡಿದ್ದಾರೆ ಅನ್ನೋಂಥದ್ದು ನಮ್ಗೆ ಗೊತ್ತಾಗುತ್ತೆ. ಮೃತದೇಹ ಸಿಕ್ಕಿದ್ರೆ ಅದರ ಮೂಲಕ ನೀವು ಪೋಸ್ಟ್ ಮಾರ್ಟಮ್ ಆಗಲಿ ಅಥವಾ ಬೇರೆ ಇದಾಗಲಿ, ಇವತ್ತು ಹೇಗೆ ಅವ್ರು ತೀರ್ಕೊಂಡಿದ್ದಾರೆ, ಯಾವ ರೀತಿಯಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಅನ್ನೋಂಥದ್ದು ವಿಚಾರ ಗೊತ್ತಾಗುತ್ತೆ. ಅದರಲ್ಲಿ ಲಾಸ್ಟ್ ಸೀನ್ ಯಾರು ಇರ್ತಾರೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಇದು ಸ್ಟಾರ್ಟಿಂಗ್ ಮಾತ್ರ. ಇವಾಗಲೇ ನಮಗೆಲ್ಲ ಸಿಕ್ಬಿಟ್ಟಿದೆ, ನಮಗೆ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ. ಅದು
ಇಲ್ಲಿಂದ ನಿಮಗೆ ಇನ್ವೆಸ್ಟಿಗೇಷನ್ ಶುರುವಾಗ್ತದೆ ಇವಾಗ. ಅದು ಸರಿಯಾಗಿ ನಡಿಬೇಕು. ಅದಕ್ಕೆ ನಿಮ್ಮ ಸರ್ಕಾರದ ಸಂಪೂರ್ಣ ಬೆಂಬಲ ಬೇಕು, ಜನರ ಬೆಂಬಲ ಬೇಕು. ಇದು ಇವಾಗ ಓಪನಿಂಗ್. ಇದು ಇಲ್ಲಿಂದ ಮುಂದೆ ನಡೆಯುವಂಥದ್ದು ಆ್ಯಕ್ಚುಲಿ ನಮ್ಮ ಇನ್ವೆಸ್ಟಿಗೇಷನ್ ನಡೆಯುವಂಥದ್ದು. ಸರ್, ಈಗ ಸಾಮಾನ್ಯವಾಗಿ ಈಗ ಧರ್ಮಸ್ಥಳದಲ್ಲಿ ಏನು ನೀವು ಒಂದು ಪ್ರಕರಣವನ್ನು ಉಲ್ಲೇಖ ಮಾಡಿದ್ರಿ. ಒಂದು 435 UDR ಕೇಸುಗಳು, ಅನ್ಯಾಚುರಲ್ ಡೆತ್ ಕೇಸುಗಳು ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನಡೆದವು ಒಂದಿಷ್ಟು ದಶಕಗಳ ಅವಧಿಯಲ್ಲಿ ಅಂತೇಳಿ. ಈಗ ಒಂದು ಪ್ರಶ್ನೆ, ಸಾಮಾನ್ಯ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ UDR ಆಗಿರ್ತಕ್ಕಂಥ ಯಾವುದೇ ಕೇಸುಗಳು ಅದ್ರ ಮೇಲೆ ಕ್ಲೋಸಿಂಗ್ ರಿಪೋರ್ಟ್ ಏನಾದರೂ ಬಂದರೆ ರೀಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕಾಗಲಿ ಅಥವಾ ಪೊಲೀಸರಿಗಾಗಲಿ ವಿದೌಟ್ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ಆರ್ಡರ್ ಇಲ್ಲದೆ ಅವಕಾಶ ಇದೆಯಾ ಅಂಥೇಳಿ, ಲೀಗಲ್ ಮ್ಯಾಂಡೇಟ್ ಇದೆಯಾ ಆ ಥರದ್ದು ಅಂಥೇಳಿ? ಇಲ್ಲ, ಅದು ಯಾವಾಗಲೂ ಓಪನ್ ಮಾಡ್ಬೋದು. ಅದು ಕೋರ್ಟೇ ಹೇಳಬೇಕಾಗಿಲ್ಲ. ಒಂದು ಸತಿ ಏನಕ್ಕಂದರೆ ಈ ಕ್ರೈಮ್ ಇದ್ದಾಗ ಆ ಕ್ರೈಮ್ಗೆ ಯಾವುದು ಕೂಡ ಲಿಮಿಟೇಷನ್ ಪೀರಿಯಡ್ ಇರೋದಿಲ್ಲ. ಯಾಕೆಂತ ಹೇಳಿದರೆ ಇಟ್ಸ್ ಎ ಸೀರಿಯಸ್ ಆಫೆನ್ಸ್. 302 ಇಸ್ ಎ ಸೀರಿಯಸ್ ಆಫೆನ್ಸ್. ಅದಕ್ಕೋಸ್ಕರ ಇಲ್ಲ ಕೋರ್ಟ್ ಆದೇಶ ಬೇಕು ಅಂತ ಏನಿಲ್ಲ. ಸರ್ಕಾರ ಅಥವಾ ಪೊಲೀಸ್ನವ್ರು ಯಾವಾಗಲೂ ಕೂಡ ಯಾವ ಒಂದು ಇವಾಗ ನಿಮಗೆ ಅಡಿಷ್ನಲ್ ಇನ್ಫಾರ್ಮೇಷನ್ ಸಿಕ್ತು ಅಂತ ಹೇಳಿದ್ರೆ ಪೊಲೀಸ್ ತಕ್ಷಣ ಅದರ ಬಗ್ಗೆ ಇದು ತಗೋಬಹುದು. ದೇ ಕ್ಯಾನ್ ಟೇಕ್ ಸ್ಟೆಪ್ಸ್. ಸೊ ನೋ ನೀಡ್ ಆಫ್ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ ಆರ್ಡರ್ನ ಅವಶ್ಯಕತೆ ಏನಿಲ್ಲ ಅಂತೇಳಿ? ಇಲ್ಲ, ನನ್ನ ಲೆಕ್ಕದಲ್ಲಿ ಇಲ್ಲ. ಪೊಲೀಸ್ ಯಾವಾಗಲೂ ಕೂಡ ಪವರ್ ಇದೆ. ಬೇಕಿದ್ರೆ ಅಕಸ್ಮಾತ್ ಕೋರ್ಟ್ ಆದೇಶ ಬೇಕು ಅಂತ ಹೇಳಿದ್ರೆ ಅವ್ರು ಹೋಗಿ ಕೋರ್ಟಿಗೆ ಕೇಳಿದ್ರೆ ಕೋರ್ಟ್ ಯಾವ ಕೋರ್ಟ್ ಬೇಡ ಅಂತ ಹೇಳ್ತದೆ. ಬಟ್ ನೀವು ಹೇಳಿದ ಪ್ರಕಾರ SIT ಫಾರ್ಮೇಷನ್ ಮಾಡಿದ್ದೆ ಬಿಗ್ ಡಿಸಿಷನ್ ಸರ್, ದೊಡ್ಡ ಡಿಸಿಷನ್. ಯಾಕೆಂತ ಹೇಳಿದ್ರೆ ನೀವು ಹೇಳಿದಾಗೆ 400+ ಶವಗಳು ಸಿಕ್ಕಾದ್ಮೇಲೆ ಇದುವರೆಗೂ ಕೂಡ ಯಾವ ಸರ್ಕಾರ ಕೂಡ SIT ಮಾಡಲಿಲ್ಲ ಅಂತ ಹೇಳಿದ್ರೆ ಇವಾಗ ಮಾಡಿರೋಂಥದ್ದು ದೊಡ್ಡ ವಿಚಾರ, ತುಂಬ ದೊಡ್ಡ ವಿಚಾರ. ಏಕೆಂತ ಹೇಳಿ 100% ಇದರಲ್ಲಿ ಏನಾದರೂ ಬಂದೇ ಬರುತ್ತೆ, ಏನೋ ಒಂದು ಲೀಡ್ ಸಿಗುತ್ತೆ. ಇವಾಗ ಯಾರ ಶವಗಳನ್ನ ಹೂತಾಕಿದ್ದಾನೆ ಅವನ ಬಾಯಿಂದಲೇ ಬರುತ್ತೆ. ಮತ್ತು ಆ ಬಾಡಿ ಸಿಕ್ಕಾದ್ಮೇಲೆ ಅವ್ರು ಹೇಗೆ ತೀರ್ಕೊಂಡ್ರು ಅನ್ನೋಂಥದ್ದು ಒಂದು ಯಾವುದೋ ಒಂದು ಐಡಿಯಾ ಸಿಗುತ್ತೆ. ಏಕೆಂತ ಹೇಳಿದ್ರೆ ಇವಾಗ ಮೊನ್ನೆ ಒಂದು ಕೇರಳದಲ್ಲಿ ಒಂದು ಕೇಸ್ ಆಯಿತು, 6 ಕೊಲೆಗಳಾದ್ವಂತೆ. ಅದರಲ್ಲಿ ಎಲ್ಲ ಆರ್ಸೆನಿಕ್ ಇತ್ತಂತೆ ಆ ಬಾಡಿದಲ್ಲಿ, ರೈಟ್? ಸೊ ಇದರಲ್ಲಿ ಏನಾದ್ರು ಒಂದು ಸಿಗುತ್ತೆ. ಅಂದರೆ ಎಲ್ಲ ಈ ಆದಂತಹ ಕೃತ್ಯಗಳಲ್ಲಿ ಒಂದು ಸಾಮ್ಯತೆ, ಹೋಲಿಕೆ ಇರುತ್ತೆ. ಸೊ ಏನಾದರೂ ಒಂದು ಸಿಗುತ್ತೆ. ಇವಾಗ ನೀವು ಶವಗಳನ್ನ ಹೊರಗಡೆ ತೆಗೆದಾಗ ಏನಾದರೂ ಒಂದು ಸಿಕ್ಕಿದೆ. DNA ಇದೆ. ಇವಾಗ ಸಾಕಷ್ಟು ಇವಾಗ ನಮ್ಮ ಸೈಂಟಿಫಿಕ್ ಡೆವಲಪ್ಮೆಂಟ್ ಸಾಕಷ್ಟು ಆಗಿರೋದ್ರಿಂದ ಖಂಡಿತವಾಗ್ಲೂ ಏನಾದ್ರು ಸಿಗುತ್ತೆ. ಅದರಿಂದ ನಿಮ್ಮ ಸ್ಟೋರಿ ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಒಂದು ಈ ಗೊಂದಲ ಮತ್ತು ಅನುಮಾನ ಮತ್ತು ಆರೋಪಗಳೇನಿತ್ತು ಅದಕ್ಕೆಲ್ಲಕ್ಕೂ ಒಂದು ಕನ್ಕ್ಲೂಸಿವ್ ಎಂಡ್ ಆಗುತ್ತೆ ಈ SIT ಇನ್ವೆಸ್ಟಿಗೇಷನ್? ಇಲ್ಲ, ನಾನು ಎಂಡ್ ಆಗುತ್ತೆ ಅಂತ ಹೇಳೋದಿಲ್ಲ. ಜನಸಾಮಾನ್ಯ ಯಾರಿದ್ದಾರೆ ಅವರು ಪ್ರಶ್ನೆಗಳು ತೆಗಿತಾ ಇರಬೇಕು. ಪೀಪಲ್ ಶುಡ್ ಆಲ್ವೇಸ್ ಕ್ವೆಶ್ಚನ್. ಏನಕ್ಕಂದ್ರೆ ನೀವು ಇಲ್ಲ ಪೊಲೀಸ್ನವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಏನೂ ನಡೆಯುವುದಿಲ್ಲ. ನೀವು ಜಾಗೃತರಾಗಬೇಕು, ಜನರು ಜಾಗೃತರಾಗಬೇಕು, ಆಯಿತಾ? ಅದಾದಮೇಲೆ ನೀವು ಪ್ರತಿ ಸತಿ ಏನಾದರೂ ಒಂದು ವಿಚಾರ ಬಂದಾಗ ಹೋಮ್ ಮಿನಿಸ್ಟ್ರಿಗೆ ಅಥವಾ ಚೀಫ್ ಮಿನಿಸ್ಟ್ರಿಗೆ ಮುಟ್ಸೋವಂಥ ಕೆಲಸ ನಡೀಲೇಬೇಕು. ಅದು ಏನಾದರೂ ಒಂದು ತಪ್ಪು ನಡೀತಾ ಇದೆ ಅಥವಾ STF ಇದೆ, ಅವ್ರಿಗೆ ತಿಳಿಸ್ಬೇಕಾಗ್ತದೆ. ಸರ್, ನಾನು ಈ SIT ಫಾರ್ಮೇಷನ್ ಆದ ಬಳಿಕ ಒಂದು ಕಮೆಂಟ್, ಜನಾಭಿಪ್ರಾಯ ಸೋಷಿಯಲ್ ಮೀಡಿಯಾದಲ್ಲಿ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಇಂತಹ ಸಾರ್ವಜನಿಕ ಒತ್ತಡಗಳು ಬಂದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿರುವಂಥ ಪಕ್ಷಗಳು ಸರ್ಕಾರದ ಮೇಲೆ ಒತ್ತಡ ಆಗ್ತವೆ, ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ. ಬಟ್ ಈಗ SIT ಫಾರ್ಮೇಷನ್ನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಾರ್ವಜನಿಕ ಒತ್ತಡಕ್ಕೆ ಮಾಡಿದ್ರು. ಬಟ್ ಮುಖ್ಯಮಂತ್ರಿಗಳ ಮೇಲೆ ವಿರೋಧ ಪಕ್ಷಗಳಿಂದ ಏನು ಒತ್ತಡ ಇರಲಿಲ್ಲ, ನೀವು ಇನ್ವೆಸ್ಟಿಗೇಷನ್ ಮಾಡಬೇಕಾ? ದಟ್ ಈಸ್ ಒಂದು ವೆರಿ ಇಂಪಾರ್ಟೆಂಟ್. ಯಾಕೋ BJP ಇದರಲ್ಲಿ ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಯಾವ್ದಾದ್ರು ಒಂದು ಹತ್ಯೆ ಆದಾಗ ಯಾವಾಗಲೂ BJP ಮುಂದೆ ಇರೋದು, ಮುಂಚೂಣಿಯಲ್ಲಿರೋದು, ಹೆಣ ರಾಜಕಾರಣ. ಬಟ್ ಈ ಸತಿ ಅವ್ರಿಲ್ಲ. ಸೊ ಇದು ಜನಕ್ಕೆ ಕಣ್ಣು ಕಾಣಿಸ್ತಾ ಇದೆ. ಯಾಕಪ್ಪ BJP ಅವರು ಹಿಂದೆ ಜರಿತಾರೆ ಇದೆ ಅನ್ನೋಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನೋಡಿ, ಎಲ್ಲದಕ್ಕೂ ಒಂದು ಅಂತ್ಯ ಇದೆ. ಎಲ್ಲದಕ್ಕೂ ಒಂದು ಅಂತ್ಯ ಇದೆ. ಸೊ ಈ ವಿಚಾರದಲ್ಲಿ BJP ಸಾಕಷ್ಟು ಎಕ್ಸ್ಪೋಸ್ ಆಗಿದೆ ಅಂತ ನನ್ನ ಭಾವನೆ. ಸಾಕಷ್ಟು ಎಕ್ಸ್ಪೋಸ್ ಆಗಿದೆ. ಜನರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಇವಾಗ ಇದನ್ನೇ ಯಾವ್ದಾದ್ರು ಮುಸ್ಲಿಮ್ರು ಮಾಡಿದರೆ ಬಿಡ್ತಿದ್ರು ಅವರು? ಎಲ್ಲೆಲ್ಲಿಗೆ ತೊಗೊಂಡೋಗಿರೋರು? ಅಲ್ಲೋಲ ಕಲ್ಲೋಲ ಆಗಿರೋದು. ಬಟ್ ಯಾಕೆ ಮಾತಾಡ್ತಾ ಇಲ್ಲ ಅನ್ನೋಂಥ ಪ್ರಶ್ನೆ ಖಂಡಿತವಾಗ್ಲೂ ಜನ ಕೇಳ್ತಾ ಇದ್ದಾರೆ.
ಆಮೇಲೆ ಜನ ತುಂಬ ಬೇಸರ ಮಾಡ್ಕೊಂಡಿದ್ದಾರೆ. ಯಾಕೆಂತ ಹೇಳಿದ್ರೆ 400 ಶವಗಳು ಸಿಕ್ಕಿದಾಗ ನೀವು ಸುಮ್ಮನೆ ಇರ್ತೀರಿ ಅಂತ ಹೇಳುವಾಗ ನೀವು ನಿಮ್ಮ ಪರವಾಗಿ ಏನಾದ್ರು ಇದ್ದಿದ್ದನ್ನು ನೀವು ಮುಚ್ಚಾಕೋದಕ್ಕೆ ರೆಡಿ ಇದ್ದೀರಿ ಅಂತ ಆಯ್ತಲ್ಲ. ಕರಾವಳಿಯಲ್ಲಿ ಬಿ ಜೆ ಪಿಯವರು ಯಾವುದು ಈಗ ಫಾರ್ ಎಕ್ಸಾಂಪಲ್ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕನೂ ಕೂಡ ನಡೆದಂಥ ಕೆಲವು ಮರ್ಡರ್ ಕೇಸ್ನ ಸಂದರ್ಭದಲ್ಲಿ ಇಮಿಡಿಯೇಟ್ ಹೋಗಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಬಟ್ ಈ ಕೇಸಲ್ಲಿ ಆ ಸೆನ್ಸಿಟಿವ್ನೆಸ್ಸು ಕಾಣಿಸ್ತಾ ಇಲ್ಲ. ಜೊತೆಗೆ ನಿನ್ನೆ ಆರ್ ಅಶೋಕ್ ಅವರ ಸ್ಟೇಟ್ಮೆಂಟ್ ಒಂದಿತ್ತು, ಆತ ಕೇರಳದಿಂದ ಬಂದಿರತಕ್ಕಂಥ ಒಬ್ಬ ಮುಸ್ಲಿಮು, ಹೀಗಾಗಿ ಪಿತೂರಿಯನ್ನು ಮಾಡ್ತಾ ಇದ್ದಾರೆ ಹಿಂದೂ ಧಾರ್ಮಿಕ ಕ್ಷೇತ್ರದ ವಿರುದ್ಧ ಅಂತೇಳಿ. ನೋಡಿ, ಇದರಲ್ಲಿ ನ್ಯಾಚುರಲಿ ಒಬ್ಬ ಅವ್ರಿಗೇನು ಇದರಲ್ಲಿ ಅವ್ರಿಗೆ ಇದು ಸಿಗ್ತಾ ಇಲ್ಲ, ಹಿಡಿತ ಸಿಗ್ತಾ ಇಲ್ಲ ಈ ಇಶ್ಯೂದಲ್ಲಿ ಆ್ಯಕ್ಚುಲಿ ನಿಜವಾಗ್ಲೂ ಇವಾಗ ಏನೇ ಆಗಲಿ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ತುಂಬ ಜನ ಧರ್ಮವನ್ನು ನಂಬಿದ್ದಾರೆ, ಆಯಿತಾ. ಸೊ ಹಾಗಿದ್ದಾಗ ಇದನ್ನು ಏನು ಸ್ವಚ್ಛ ಮಾಡಿಸೋದಂಥದ್ರಲ್ಲಿ ಇವ್ರು ಭಾಗಿಯಾಗಬೇಕಾಗಿತ್ತು. ಒಂದು ಈ ಧರ್ಮದ ಒಂದು ವಿಚಾರದಲ್ಲೇ ಧಾರ್ಮಿಕ ಕ್ಷೇತ್ರವನ್ನು ಸ್ವಚ್ಛ ಮಾಡೋದ್ರಲ್ಲಿ ಇವರು ಭಾಗಿಯಾಗಬೇಕಾಗಿತ್ತು, ಇವರು ಮುಂದೆ ಬರಬೇಕಾಗಿತ್ತು ಬಿ ಜೆ ಪಿಯವರು. ಬಟ್ ಅವ್ರಿಗೆ ಅದರಲ್ಲಿ ಇಲ್ಲ ಅಂತ ಆಯ್ತಲ್ಲ. ಅವ್ರಿಗೇನಿದ್ರು ಕೂಡ ಧರ್ಮದ ಹೆಸರಲ್ಲಿ ನಾವು ಲಾಭ ಪಡ್ಕೊಳ್ಳೋದು, ನಾವು ಹೋಗೋದು ಅಷ್ಟೇ ಅಂತ ಜನಕ್ಕೆ ಇವಾಗ ಅರಿವಾಗಿದೆ. ಸೊ ಈಗ ನೆಕ್ಸ್ಟು ಸರ್, ಈಗ ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮುಡಾ ಕೇಸ್ನಲ್ಲಿ ದೊಡ್ಡ ಗೆಲುವು ಸಿಕ್ತು. ಅವರ ಪತ್ನಿಯವರ ವಿರುದ್ಧ ದಾಖಲಾಗಿದ್ದಂಥ FIR ವಜಾ ಮಾಡ್ತು, ಜೊತೆಗೆ ಅಪಹೇಲ್ಡ್ ಮಾಡ್ತು ಕರ್ನಾಟಕ ಹೈಕೋರ್ಟ್ನ ತೀರ್ಪೇನಿತ್ತು ಅದನ್ನು. ಅದ್ರ ಜೊತೆಗೆ ಒಂದು ಕಮೆಂಟನ್ನು ಕೂಡ ಹಾಕಿದ್ರು ಮುಖ್ಯ ನ್ಯಾಯಮೂರ್ತಿ BR ಗವಾಯ್ ಅವರು, ನಾವು ಹಾರ್ಶ್ ಕಮೆಂಟ್ ಮಾಡ್ತೀವಿ, ನೀವು ಪೊಲಿಟಿಕಲ್ ಟೂಲ್ ಆಗಿಬಿಟ್ಟಿದ್ದೀರಿ ಅಂತೇಳಿ. ನೀವು ಸಿಕ್ಕಾಪಟ್ಟೆ ಇಡಿ ಕೇಸುಗಳನ್ನು ನೋಡಿದಂಥವರು. ಸೊ ಇಡಿ BJPಯ ಟೈಮ್ನಲ್ಲಿ ಈ ಥರ ಸರ್ಕಾರಗಳನ್ನು ಈಗ ಗವಾಯ್ ಅವರು ಹೇಳಿದ್ರು, ನನಗೆ ಮಹಾರಾಷ್ಟ್ರದ ಅನುಭವ ಆಗಿದೆ ಅಂತೇಳಿ. ಇಲ್ಲ, ನನಗೇನನ್ಸುತ್ತೆ ಈ ಮೂಢ ವಿಚಾರನೆ ಅದು ನಾವು ಆಡು ಭಾಷೆಯಲ್ಲಿ ಹೇಳ್ತೀವಲ್ಲ, ಕೆಲ್ಸಕ್ಕೆ ಬಾರದ ವಿಚಾರ, ಅದು ಲೆಕ್ಕಕ್ಕೆ ಇಲ್ದಂಗೆ ಅದು. ಏನಕ್ಕಂದರೆ ಒಬ್ಬ ಮುಖ್ಯಮಂತ್ರಿ ಅವರು ಇವಾಗ ಎಷ್ಟು 16ನೇ ಬಡ್ಜೆಟ್ ಏನೋ ಮಂಡಿಸಿದ್ದಾರೆ, ಹಣಕಾಸು ಸಚಿವರಾಗಿರೋದು. ಸೊ ಅವ್ರ ಮೇಲೆ ನಿಮ್ಗೆ ಏನೂ ಸಿಕ್ಕಲಿಲ್ಲ. ಆಮೇಲೆ ಅವ್ರ ಪತ್ನಿಯವರು ಅವ್ರನ್ನ ನಾನು ಮುಖ್ಯಮಂತ್ರಿಯವ್ರ ಜೊತೆ ನಾನು 3-4 ವರ್ಷ ಅವರ ಕಾನೂನು ಸಲಹೆಗಾರನಾಗಿದ್ದೆ. ನಾನು ಇದುವರೆಗೂ ಹೇಳ್ತೀನಿ, ಪ್ರಮಾಣವಾಗಿ ಹೇಳ್ತೀನಿ, ಮುಖ್ಯಮಂತ್ರಿಯವರ ವೈಫ್ ಹೇಗಿದ್ದಾರೆ ಅಂತ ಇದುವರೆಗೂ ಗೊತ್ತಿಲ್ಲ. ಅಂದರೆ ಯಾವ ಒಂದು ಮಹಿಳೆ ಅವರು ಮುನ್ನೆಲೆಗೆ ಬರಲಿಲ್ಲ, ಅವರು ಸಾರ್ವಜನಿಕ ಜೀವನದಲ್ಲಿ ಕಾಣಿಸ್ಕೊಂಡು ಮುನ್ನೆಲೆಗೆ ಬರಲಿಲ್ಲ ಯಾವತ್ತೂ ಕೂಡ. ನಮ್ಮಂಥವ್ರು ಇವಾಗ ಮುಖ್ಯಮಂತ್ರಿಗಳ ಜೊತೆ ತುಂಬ ಹತ್ತಿರದಿಂದ ನಾವು ಕೆಲಸ ಮಾಡಿರೋಂಥವ್ರು, ನಮಗೆ ಕೂಡ ಅವ್ರು ಹೇಗಿದ್ದಾರೆ ಅನ್ನೋಂಥದ್ದು ನಮ್ಗೆ ಗೊತ್ತಿಲ್ಲ, ಆಯಿತಾ. ಅಂಥ ಒಂದು ಮಹಿಳೆ ಮೇಲೆ ಹೀಗೆ ಇಷ್ಟೊಂದು ಆರೋಪ ಮಾಡಿಕೊಂಡು, ಇಷ್ಟೊಂದು ಅದನ್ನು ಕೆಸರೇರು ಚಾಟದ ಮಾಡ್ಕೊಂಡಿರೋದು ನಿಜವಾಗ್ಲೂ ಅದು ಅಕ್ಷಮ್ಯ. ಅದು ಏಕೆಂತ ಹೇಳಿದ್ರೆ ಇದರಲ್ಲಿ ಎಲ್ಲರಿಗೂ ಗೊತ್ತಿರೋವಂಥದ್ದೇ, ಅವರೇನು ಕೆಟ್ಟ ದಾರಿಯೆಲ್ಲ 3 ಎಕರೆ ಬರಲಿಲ್ಲ ಅವ್ರ ಕಡೆಯಿಂದ, ಅವ್ರ ಅಣ್ಣನೇ ಕೊಟ್ಟಿರೋವಂಥದ್ದು, ಆಯಿತಾ. ಇವಾಗ ಮೂಡ ಅದನ್ನು ಟೇಕ್ ಓವರ್ ಮಾಡ್ಕೊಳ್ತು, ಲ್ಯಾಂಡ್ ಎಕ್ವಿಸಿಷನ್ ಆಯಿತು. ಲ್ಯಾಂಡ್ ಎಕ್ವಿಸಿಷನಲ್ಲಿ ಪ್ರತಿಯೊಂದು ಕೇಸಲ್ಲೂ ಕೂಡ ನಿಮ್ಗೆ ಇವಾಗ ಏನಾಗಿದೆ, ಲ್ಯಾಂಡ್ ಲೂಸರ್ ಒಬ್ಬ ಜಮೀನು ಕಳ್ಕೊಳ್ತಾನೆ, ಇವನು ಜಮೀನು ತಗೊಳ್ತಾನೆ ಯಾವುದೋ ಒಂದು ಏಜೆನ್ಸಿ, ಇವಾಗ ಮೂಡಾದಲ್ಲಿ ಅಥವಾ BDA ಆಗಲಿ ಅಥವಾ ಮೀರಟ್ ಆಗಲಿ ಅಥವಾ ಡೆಲ್ಲಿ ಆಗಲಿ DDA ಆಗಲಿ, ಅವರೆಲ್ಲ ತಗೊಳ್ತಾರೆ. ಇವಾಗ ಏನಾಗ್ಬಿಟ್ಟಿದೆ, ನಿಮಗೆ ಜಮೀನು ಸಿಕ್ಕೋದೇ ಕಷ್ಟ ಆಗ್ಬಿಟ್ಟಿದೆ. ಇಡೀ ದೇಶದಾದ್ಯಂತ ಜಮೀನು ಸಿಕ್ಕೋದೇ ಕಷ್ಟ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಇವಾಗ ಏನು ಮಾಡ್ತಿದ್ದಾರೆ, ಎಲ್ಲ ಈ ಏಜೆನ್ಸೀಸ್ ಯಾರಿದ್ದಾರೆ, ಅಥಾರಿಟಿಗಳು, ಅವರು ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ನೀವು ಸೈಟ್ಸು ಕೊಡ್ತೀವಿ, ನಿಮ್ಗೆ ದುಡ್ಡು ಕೊಡ್ತೀವಿ, ಪ್ರತಿಯೊಂದು. ಇಲ್ಲ ನಿಮ್ಗೆ ಜಮೀನಿಲ್ಲ ಅಂತ ಹೇಳಿದ್ರೆ ನೀವು ಹಂಚೋದೇನು. ಸೊ ಹಾಗಾಗಿ ಇವ್ರಿಗೆ 14 ಸೈಟ್ ಏನೋ ಕೊಟ್ಟಿದ್ದಾರೆ. ಇವ್ರಿಗೇನು ಸ್ಪೆಷಲ್ ಆಗೇನು ಕೊಡಲಿಲ್ಲ, 100 ಜನಕ್ಕೆ ಕೊಟ್ಟಿದ್ದಾರೆ, ಇವ್ರಿಗೂ ಕೊಟ್ಟಿದ್ದಾರೆ. ಯಾರು ಕೊಟ್ಟಿರೋದು? BJPನವ್ರು ಕೊಟ್ಟಿರೋದು, ಆಯ್ತಾ. ಬಿಜೆಪಿ ಸರ್ಕಾರ ಕೊಟ್ಟಿರೋದು. ಸೊ ಅಂತ ಒಂದು ಸಂದರ್ಭದಲ್ಲಿ ಇವರು ಅದನ್ನೇ ವಿಚಾರ ಹಿಡ್ಕೊಂಡು ಹೋಗ್ಬಿಟ್ಟು ಅದನ್ನ ಇಡಿನೂ ಕಳಿಸ್ತೀನಿ, CBIನೂ ಕಳಿಸ್ತೀನಿ, ಪ್ರತಿಯೊಂದು ಕಳಿಸ್ತೀನಿ ಅಂತ ಹೇಳಿದ್ರೆ ಅದನ್ನ ನಿಜವಾಗ್ಲೂ ಇದು ಕಂಪ್ಲೀಟ್ಲಿ ಹಾಸ್ಯಾಸ್ಪದ. ಇದು ಆ್ಯಕ್ಚುಲಿ ದೊಡ್ಡ ಕೇಸ್ ಆಗಲೇಬಾರ್ದಾಗಿತ್ತು. ಇದು ಆ್ಯಕ್ಚುಲಿ ಇದು ನನ್ನ ಒಂದು ಮನಸ್ಸಲ್ಲಿರುವಂಥದ್ದು, ಈ ಮಟ್ಟಕ್ಕೆ ಬರಲೇಬಾರ್ದಾಗಿತ್ತು. ಫಸ್ಟ್ ಕೋರ್ಟಲ್ಲೇ ಡಿಸ್ಮಿಸ್ ಆಗಬೇಕಾಗಿತ್ತು. ಸರಿಯಾಗಿ ನನ್ನ ಲೆಕ್ಕದಲ್ಲಿ ಸರ್ಕಾರದ ಕಡೆಯೂ ಸ್ವಲ್ಪ ಲೋಪದೋಷ ಇತ್ತು. ಹಾಗಾಗಿ ಇದು ಈ ಮಟ್ಟಕ್ಕೆ ಬೆಳ್ಕೊಂಡು ಹೋಯಿತು ಅಂತ ನನ್ನ ಒಂದು ಅಭಿಮತ ಇದೆ.
ಅಂದರೆ ಇದು ಈಗ ಕರ್ನಾಟಕ ಹೈಕೋರ್ಟ್ ಕೂಡ ಆದೇಶವನ್ನು ಕೊಡ್ತು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ. ಬಟ್ ವಿದಿನ್ 24 hours ಇ ಡಿ ಅವರು ಬಂದರು. ಬಟ್ ಇ ಡಿಯ ಉದ್ದೇಶ ಇದ್ದಿದ್ದು ನಾಟ್ ಟು ಏನು ಈ ಮನಿ ಲಾಂಡ್ರಿಂಗ್ ಆಗಿದೆ ಅದಕ್ಕೆ ನಾವು ಪತ್ತೆ ಹಚ್ಚಬೇಕು ಅನ್ನೋದಕ್ಕಿಂತ ವೆದರ್ ಇಟ್ ವಾಸ್ ಕಂಪ್ಲೀಟ್ಲಿ ಆನ್ ಟಾರ್ಗೆಟಿಂಗ್ CM. ಇಲ್ಲ, ಇವಾಗ ನೋಡಿ, ಇವಾಗ ಎಲೆಕ್ಷನ್ ಕಮಿಷನ್ ಇವಾಗ ಒಂದು SIR ಅನ್ನೋಂಥದ್ದು ಮಾಡ್ತಾ ಇದೆ, ರಿವಿಷನ್ ಆಫ್ ಇದು, ಅದನ್ನು ಮಾಡ್ತಾ ಇದ್ದಾರೆ. ಅವ್ರು ಯಾರು ಹೇಳಿ ಮಾಡ್ತಾ ಇದ್ದಾರೆ? ಇದುವರೆಗೂ ಕೂಡ ಎಲೆಕ್ಷನ್ ಕಮಿಷನ್ ನಡ್ಕೊಂಡೇ ಬಂದಿದೆ, ಆಯಿತಾ. ಚುನಾವಣಾ ಆಯೋಗ ಇವಾಗ ಭಾರತೀಯ ಜನತಾ ಪಕ್ಷದ ಒಂದು ಕೈಗೊಂಬೆ ಆಗಿದೆ. ಎಲ್ರಿಗೂ ಗೊತ್ತಾಗ್ತದೆ ಅದು. SIR ಮಾಡ್ತಿರೋದು ಎಲ್ಲಿ? ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲಿ ಕಷ್ಟ ಆಗ್ತದೆ ಅಲ್ಲಿ SIR. ಎಲೆಕ್ಷನಲ್ಲಿ ಎಲ್ಲಿ ಸೋಲ್ತಾರೆ ಅಲ್ಲಿ. ಇವಾಗ ಮಹಾರಾಷ್ಟ್ರದಲ್ಲಿ ಯಾಕಪ್ಪ ಮಾಡಲಿಲ್ಲ? ಹರಿಯಾಣದಲ್ಲಿ ಯಾಕೆ ಮಾಡಲಿಲ್ಲ? ಡೆಲ್ಲಿದಲ್ಲಿ ಯಾಕೆ ಮಾಡಲಿಲ್ಲ? ಕರ್ನಾಟಕದಲ್ಲೂ ಮಾಡಲಿಲ್ಲ. ಸೊ ಎಲ್ಲಿ ಅವ್ರಿಗೆ ಕಷ್ಟ ಆಗ್ತದೆ ಅದನ್ನು ಸರಿಪಡಿಸ್ಲಿಕ್ಕೆ ಇವ್ರು ಹೋಗೋದು ಎಲೆಕ್ಷನ್ ಕಮಿಷನ್. ಅದೇ ರೀತಿಯಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್, ಆಯಿತಾ. ಸೊ ಇದು ಜನಕ್ಕೇನು, ಜನ ಕುರುಡರಲ್ಲ, ಜನ ಕಣ್ಣು ಕಾಣಿಸ್ತಾ ಇದೆ, ಜನ ಬುದ್ಧಿವಂತರಿದ್ದಾರೆ. ನೀವು ಇವಾಗ ಮೀಡಿಯಾದಿಂದ ಬಂದವರು, ನೀವು ಜನಕ್ಕೆ ಹೇಳ್ಬೋದು ಹೀಗೆ ನಡೆದಿದೆ, ಹೀಗೀಗೆ ನಡೆದಿದೆ, ನೀವು ಹೀಗೆ ಯೋಚನೆ ಮಾಡಿ. ಜನ ಯೋಚನೆ ಮಾಡಲ್ಲ, ಜನಕ್ಕೆ ಅವ್ರಿಗೆ ಐಡಿಯಾ ಇರುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ. ಖಂಡಿತವಾಗಲೂ ಇಡಿಗೆ ಇದರಲ್ಲಿ ಏನು ಕೆಲಸನೇ ಇರಲಿಲ್ಲ, ಇಡಿಗೆ ಯಾವ ಕೆಲಸನೂ ಇರಲಿಲ್ಲ. ಬಟ್ ಅವರು ಇದರಲ್ಲಿ ಬಂದು ಖಂಡಿತವಾಗ್ಲೂ ಮುಖ್ಯಮಂತ್ರಿನ ಟಾರ್ಗೆಟ್ ಮಾಡೋದಕ್ಕೆ ಬಂದಿರೋದು. ಹಾಗಾಗಿ ಅವ್ರು ಸರಿಯಾಗಿ ಚೀಮಾರಿ ಸಿಕ್ತು ಅವ್ರಿಗೆ. ಸೊ ಇದು ಅಂದರೆ ಪ್ಯೂರ್ಲಿ ಎ ಪೊಲಿಟಿಕಲ್ ಪ್ಲಾಟ್ ಹಂಗಾದ್ರೆ 100%. CBI ಇವತ್ತು, ED ಇವತ್ತು, ಎಲೆಕ್ಷನ್ ಕಮಿಷನ್ ಪ್ರತಿಯೊಬ್ಬರು ಕೂಡ ಇವತ್ತು BJPಯ ಯಾವ ಒಂದು ಫ್ರಂಟಲ್ ಆರ್ಗನೈಸೇಷನ್ ಥರನೇ ಬಿಹೇವ್ ಮಾಡ್ತಾ ಇದೆ. ಬಟ್ ಇಲ್ಲಿ ಈ ಮುಖ್ಯಮಂತ್ರಿಗಳ ವಿರುದ್ಧದ ED ಕೇಸಿಗೆ ಸಂಬಂಧಪಟ್ಟಾಗಿ ಸರ್, ಅವರ ಪತ್ನಿ ಪಾರ್ವತಿ ಅವರು ಸೈಟುಗಳನ್ನು ವಾಪಸ್ ಕೊಡಲಿಕ್ಕೆ ಆರಂಭದಲ್ಲೇ ಯೋಚನೆ ಮಾಡಿದರು. ಇಲ್ಲ, ನನಗೆ ಬೇಡ ಇದು, ಸಾಹಸನೇ ಬೇಡ ಇದು. ಸೊ ನೀವೇ ಹೇಳಿದ್ರಿ, ಎಲ್ಲೂ ಕೂಡ ಸಾರ್ವಜನಿಕ ಜನಕ್ಕೂ ಗೊತ್ತಿದೆ, ಎಲ್ಲೂ ಕೂಡ 2 ಬಾರಿ ಸತತ ಮುಖ್ಯಮಂತ್ರಿ ಆದಂಥವರ ಈಗ ಮಂತ್ರಿಗಳು ಅಥವಾ ಕಾರ್ಪೊರೇಟರ್ಗಳು ಅಥವಾ ವಾರ್ಡ್ ಪಂಚಾಯತ್ ಮೆಂಬರ್ಗಳು ಪತ್ನಿಯರೇ ಅವ್ರ ಫ್ಯಾಮಿಲಿ ಮೆಂಬರ್ಸೇ ಓಪನ್ ಆಗಿ ಬಂದು ಕಾಣಿಸ್ಕೊಳ್ಳೋಂಥ ಟೈಮ್ ಇದು. ಅಂಥದ್ರಲ್ಲಿ ಮುಖ್ಯಮಂತ್ರಿಯವರ ಪತ್ನಿ ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿ ಆದರೂ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಸೊ ಅವರಿಗೆ ಕಾಣಿಸ್ಕೊಂಡಿರಲಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಅದು ಸಾರ್ವಜನಿಕರಲ್ಲಿ ನೀವು ಕಾಣಿಸ್ಕೊಳ್ಳೋದಿಲ್ಲ, ಆಯಿತಾ. ಬಟ್ ಸರ್, ನಾನು ಮುಖ್ಯಮಂತ್ರಿಗಳ ಜೊತೆ ತುಂಬ ನಿಕಟವಾಗಿ ನಾನು ಕೆಲಸ ಮಾಡಿದ್ದೀನಿ, ನನ್ನಂಥವ್ನಿಗೆ ಕಾಣಿಸ್ಕೊಳ್ಳಿಲ್ಲ. ಇವಾಗ ನೀವು ಕ್ಯಾಬಿನೆಟಲ್ಲಿ 30 ಜನ ಇದ್ದಾರಾ? 30 ಜನರ ಪೈಕಿ ಬಹುಶಃ 2-3 ನೋಡಿದ್ರೆ ಹೌದಪ್ಪ ಇದು ಮುಖ್ಯಮಂತ್ರಿ ಹೆಂಡತಿ ಅಂತ ಹೇಳ್ಬೋದು, ಪಾರ್ವತಿ ಅವರು ಅಂತ ಹೇಳ್ಬೋದು. ಅಷ್ಟು ಒಂದು ಅಜ್ಞಾತವಾಸದಲ್ಲಿರುವಂಥವ್ರಿಗೆ ನೀವು ಈ ಒಂದು ಟ್ರೀಟ್ಮೆಂಟ್ ಕೊಡುವಂಥದ್ದು ಜನಸಾಮಾನ್ಯರಿಗೆ ಅಯ್ಯೋ ಏನಪ್ಪ ಇವ್ರು ಮಾತಾಡ್ತಿದ್ದಾರೆ BJPನವರು ಅಂತ ಅನಿಸ್ಬಿಡ್ತಲ್ಲಿ. ಶಿ ವಾಸ್ ಡ್ರಾಗ್ಡ್ ಫಾರ್ ದಿಸ್ ಪೊಲಿಟಿಕಲ್ ಇಲ್ ಪರ್ಪಸ್. ಖಂಡಿತವಾಗ್ಲು ಇಲ್ಲಾಂದ್ರೆ ನೀವು ಹೇಳಿದ ಹಾಗೆ ಒಬ್ಬ ಕಾರ್ಪೊರೇಟರ್ ವೈಫ್ನ ನೀವು ಹಿಡಿಲಿಕ್ಕೆ ಆಗ್ತದಾ? ಏನೇನು ಮಾಡ್ತಾರೆ ಅವರು? ಬಟ್ ಪಾರ್ವತಿಯವರು ಈ ಸೈಟ್ ವಾಪಸ್ ಕೊಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ರು ಅಂತ ಕೇಳ್ಪಟ್ಟಿದ್ದೀನಿ, ನನಗೆ ಗೊತ್ತಿಲ್ಲ, ಅಂತ ಕೇಳ್ಪಟ್ಟಿದ್ದೀನಿ. ಆಮೇಲೆ ವಕೀಲರು ಕೂಡ ಹೇಳಿದ್ರಂತೆ ಮೊದಲೇನೆ, ನಾನು ಕೇಳ್ಪಟ್ಟಿರೋದು, ನನಗೆ ಗೊತ್ತಿಲ್ಲ, ಏನಕ್ಕಂದ್ರೆ ಖಚಿತವಾಗಿ ನನಗೆ ಗೊತ್ತಿಲ್ಲ. ಬೇಡ ಇದು ಇಷ್ಟು ಕಳಂಕ ತರುವಂಥದ್ದು. ನಾನು ಕಳಂಕ ತರುವಂಥದ್ದಲ್ಲ, ಈ ವಿಚಾರನೇ ಬೇಡ ನಮಗೆ. ನಾವು ಜಮೀನು ಉಳಿಸ್ಕೊಳ್ಳೋಣ, 3 ಎಕರೆ ನಾವೇನು ಬೇಕಿದ್ರು ಮಾಡ್ಕೋಬೋದು ಅಲ್ವಾ? ನೀವು ಸಿಟಿ ಮಧ್ಯದಲ್ಲಿ 3 ಎಕರೆ ಇತ್ತು ಅಂತ ಹೇಳಿದ್ರೆ ಏನು ಬೇಕಿದ್ರು ಮಾಡ್ಕೊಳ್ಳಿ. ಅದೇ ತಾನೇ ಇವತ್ತು ನಾನು ಆವಾಗಲೇ ಹೇಳಿದ್ನಲ್ಲ, ಲ್ಯಾಂಡ್ ಅಕ್ವಿಸಿಷನ್ ಹ್ಯಾಸ್ ಬಿಕಮ್ ಎ ಬಿಗ್ ಇಶ್ಯೂ. ನೀವು ಲ್ಯಾಂಡ್ ಅಕ್ವಿಸಿಷನ್ ಇಶ್ಯೂಸ್ ಬಂದಾಗ ಇವಾಗ ಎಲ್ಲ 500 ಎಕರೆ ಇರುತ್ತೆ, ಮಧ್ಯದಲ್ಲಿ ಒಬ್ಬ ಬಿಟ್ಟು ನೀವು ಮಾಡೋಕ್ಕಾಗುತ್ತಾ? ಲೇಔಟ್ ಮಾಡುವಾಗ 500 ಎಕರೆದಲ್ಲಿ ಮಧ್ಯದಲ್ಲಿ ಯಾರನ್ನೋರು ಬಿಡೋಕ್ಕಾಗುತ್ತೆ? ಇಲ್ಲ. ಅವ್ರಿಗೆ ಏನು ಬೇಕು ಕೊಡಬೇಕಾಗತ್ತೆ. ನೀವು BDA ಇದ್ದ ಆಗಲಿ ಅಥವಾ ಮೂಡ ಆಗಲಿ ಅಥವಾ ಮೀರಟ್ ಆಗಲಿ ಅಥವಾ DDA ಆಗಲಿ, ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ಕೊಡಲೇಬೇಕಾಗುತ್ತೆ. ಆ ರೀತಿಯಲ್ಲಿ ಕೊಟ್ಟಿರೋದು 14 ಸೈಟ್ಗಳು. ಇವರೇನು ಮುಖ್ಯಮಂತ್ರಿ ವೈಫ್ ಅಂತ ಕೊಡಲಿಲ್ಲ ಅವ್ರಿಗೆ. ಹಂಗೆ ನೋಡ್ಕೊಂಡ್ರೆ ಅದರಲ್ಲಿ ಮೂಡಾದಲ್ಲಿ ಕಮಿಟಿ ಏನಿತ್ತು ಅದರಲ್ಲಿ ಬೇರೆ ಪಕ್ಷಗಳ ಮೆಂಬರ್ಗಳು ಎಲ್ಲರಿಗೂ ಸಿಕ್ಕಿದಾರಲ್ಲ, ಪ್ರತಿಯೊಬ್ಬರಿಗೂ ಸಿಕ್ಕಿದೆ. BJPನವ್ರು ಸಿಕ್ಕಿದೆ, JDSನವ್ರು ಸಿಕ್ಕಿದೆ, ಪ್ರತಿಯೊಬ್ಬರಿಗೂ ಸೈಟ್ಗಳು ಸಿಕ್ಕಿದೆ. ಇವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಿ ನೀವು? ಇವ್ರನ್ನ ಮಾಡಂಗಿದ್ರೆ ED ಕೇಸ್ ಎಲ್ಲರ ಮೇಲೂ ಹಾಕಿ. 100 ಜನ ಇದ್ದಾರಲ್ಲಿ, ಎಲ್ಲರ ಮೇಲೂ ED ಕೇಸ್ ಹಾಕಿ. ಇವ್ರ ಮೇಲೆ ಯಾಕೆ ಟಾರ್ಗೆಟ್ ಮಾಡ್ತೀರಿ? ಬಟ್ ಅಂಥ ದೊಡ್ಡ ಈಗ ಫಾರ್ ಎಕ್ಸಾಂಪಲ್ ED ದಾಳಿ ಆದಂಥ ಸಂದರ್ಭದಲ್ಲಿ ನೀವು ನೋಡಿರ್ತೀರಿ,
ಇ ದಾಳಿ ಆದಂಥ ಸಂದರ್ಭದಲ್ಲಿ ಮೀಡಿಯಾದಲ್ಲಿ ದೊಡ್ಡ ಸುದ್ದಿ ಆಗುತ್ತೆ. ಏನೋ ಅಂತ ಹೇಳಿದ್ರೆ ಇ ಅವರು ಬಂದರು, ಪ್ರೆಸ್ ರಿಲೀಸ್ ಮಾಡಿದ್ರು, ಇಷ್ಟು ಕೋಟಿ ಸೀಸ್ ಆಯ್ತು ಅಂತೇಳಿ. ಬಟ್ ಈಗ ಟಿಲ್ ಡೇಟ್ವರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ನಾವು ಇಂಥದ್ದೊಂದು ನಿರ್ದಿಷ್ಟ ಆಸ್ತಿಯನ್ನು ಜಪ್ತಿ ಮಾಡ್ಕೊಂಡಿದ್ದೀವಿ ಅಂತ ಟಿಲ್ ಡೇಟ್ ದೇ ಡಿಂಟ್ ಸೇ. ಇಲ್ಲ, ಏನೂ ಇಲ್ಲ ಅಲ್ಲಿ. ಆ್ಯಕ್ಚುಲಿ ನೀವು ಸಿದ್ದರಾಮಯ್ಯನವ್ರ ಮೇಲೆ ಅಂಥ ಸೀರಿಯಸ್ ಆಪಾದನೆ ಏನೂ ಇಲ್ಲ. ಇವಾಗ ಸೀರಿಯಸ್ ಆಪಾದನೆ ಏನು ಇರಬೇಕಾಗಿತ್ತು, ಯಾವಾಗ ಇರಬೇಕಾಗಿತ್ತು? ಇವರು ಅಂಥ ಕಳಂಕಿತರಾಗಿದ್ದರೆ ಯಾವಾಗಿಂದ ಇರಬೇಕಾಗಿತ್ತು? ಪಾಪ ಅವರು ನಿಜವಾಗ್ಲೂ ಜನಕ್ಕೆ ಗೊತ್ತು. ಇವಾಗ ಮೈಸೂರು ಭಾಗದಲ್ಲಿ ಜನ ಗೊತ್ತಿಲ್ವಾ ಸಿದ್ದರಾಮಯ್ಯನವರು ಲಂಚ ತಗೋತಾರೆ ಇಲ್ವಾ ಅಂತ? ಅಥವಾ ಬೇರೆ ಭಾಗದಲ್ಲಿ ಗೊತ್ತಿಲ್ವಾ? ಎಲ್ರಿಗೂ ಗೊತ್ತಿದೆ, ಪಬ್ಲಿಕ್ಗೆ ಗೊತ್ತಿದೆ. ಸಿದ್ದರಾಮಯ್ಯನವರು ಕ್ಲೀನ್ ಹ್ಯಾಂಡ್ ಅನ್ನೋಂಥದ್ದು ಎಲ್ರಿಗೂ ಗೊತ್ತಿದೆ, ಪ್ರತಿಯೊಬ್ರಿಗೂ ಗೊತ್ತಿದೆ. ಇವ್ರು BJPನವ್ರು ಯಾವುದೋ ಒಂದು ಚಿಕ್ಕ ಸಿಕ್ತಲ್ಲ, ಅದರಲ್ಲಿ ನಾವು ಡೆವಲಪ್ ಮಾಡ್ಕೊಂಡು ಹೋಗೋಣ, ಮತ್ತೇನಾದ್ರು ಆಗ್ಬಿಡ್ಬೋದು ಅಂತ. ಅದರೆಲ್ಲ ಅವ್ರಿಗೆ ಏಟಾಯ್ತು. ದೇ ಎಕ್ಸ್ಪೆಕ್ಟೆಡ್ ದಟ್ ಗೌರ್ಮೆಂಟ್ ವಿಲ್ ಬೀಳುತ್ತೆ ಅಂತೇಳಿ. ಇಲ್ಲ, ಗೌರ್ಮೆಂಟ್ ಬೀಳುತ್ತೆ ಅಂತ ಅವ್ರು ನಂಬಿರ್ಲಿಕ್ಕಿರ್ಲಿಕ್ಕಿಲ್ಲ. ಬಟ್ ಆದರೂ ಕೂಡ ಸ್ವಲ್ಪ ಅವ್ರನ್ನ ಅಲ್ಗಾಡಿಸ್ಬೋದು ಸಿದ್ದರಾಮಯ್ಯನವ್ರನ್ನ ಅಂತ ಇದರಿಂದ ಹೊರಟಿದ್ದಾರೆ. ಬಟ್ ಅವರೇ ಅಲ್ಗಾಡಿದ್ರು. ಫೇಲ್ಯೂರ್ ಆಯಿತು, ಕಂಪ್ಲೀಟ್ ಶೆಫ್ ಔಟ್ ಆದಂಗೆ. ಸರ್, ಈಗ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇಶ್ಯೂ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಕೊಟ್ಟಂಥ ವಾಗ್ದಾನ ಏನು ಅಂತ ಹೇಳಿದ್ರೆ, ಶಾಂತಿಯ ತೋಟ ಮಾಡ್ತೀವಿ, ಇದು ಸರ್ವಜನಾಂಗದ ಶಾಂತಿಯ ತೋಟ ಅಂಥೇಳಿ. ಅಧಿಕಾರಕ್ಕೆ ಬಂದ ಬಳಿಕ ಈಗ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ನಡೆದಂತಹ ಕೋಮು ಭಾಷಣ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೈಕೋರ್ಟ್ನಲ್ಲಿ ಏನು ಪ್ರೊಸೀಜರ್ಗಳಾಗ್ತಾ ಇದ್ದಾವೆ, ಪ್ರತಿ ಸಲ ಈಗ ಯಾರೋ ಒಬ್ಬ BJP MLA ಅಥವಾ ಹಿಂದೂ ಸಂಘಟನೆ ಯಾರೋ ಕಾರ್ಯಕರ್ತ ಒಂದು ಆ್ಯಂಟಿ ಕಮ್ಯುನಿಟಿ ಸ್ಟೇಟ್ಮೆಂಟನ್ನು ಕೊಟ್ಟ ಬಳಿಕ ಇಮಿಡಿಯೇಟ್ ಆತ ಹೈಕೋರ್ಟಿಗೆ ಹೋಗ್ತಾನೆ. ಹೈಕೋರ್ಟ್ನಲ್ಲಿ ಸ್ಟೇ ಸಿಗುತ್ತೆ, ಅವನು ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಅಲ್ಲೂ ಅವನಿಗೆ ಸ್ಟೇ ಸಿಗುತ್ತೆ. ಸೊ ಏನು ಮೆಸೇಜ್ ಹೋಗ್ತಿದೆ ಅಂತೇಳಿ ಫ್ರಮ್ ದಿ ಜುಡಿಷರಿ ಆ್ಯಂಡ್ ಫ್ರಮ್ ದಿ ಪೊಲೀಸ್, ಫ್ರಮ್ ದಿ ಒಳ್ಳೆ ಸ್ಟೇಟ್ಮೆಂಟ್, ಒಳ್ಳೆ ಮೆಸೇಜ್ ಹೋಗ್ತಾ ಇಲ್ಲ ಖಂಡಿತವಾಗ್ಲೂ. ಇವಾಗ ಮೊನ್ನೆ ಒಬ್ಬರು ರೇಷ್ಮಾ ಅನ್ನೋಂಥ ಒಂದು ಮಹಿಳೆ, ಅವರು ಫೇಸ್ಬುಕ್ಕಲ್ಲೆಲ್ಲ ತುಂಬ ಬರೀತಾರೆ. ಅವರು ನನಗೆ ತುಂಬ ಬೇಜಾರಾಯಿತು ಅದು ಕೇಳಿ, ಅದನ್ನು ನೋಡಿ. ಅವರು ಒಂದು ಮಾತು ಹೇಳಿದರು, ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳು ಕೊಟ್ಟಿದೆ. ಇವಾಗ 6ನೇ ಗ್ಯಾರಂಟಿ ಏನು ಅಂತ ಹೇಳಿದ್ರೆ, ನೀವು ಕೋಮು ಭಾಷಣ ಮಾಡಿದ್ರೆ ಖಂಡಿತವಾಗ್ಲೂ ಬೇಲ್ ಸಿಕ್ಕುತ್ತೆ ನಿಮಗೆ ಅನ್ನೋಂಥ ಒಂದು ಗ್ಯಾರಂಟಿ ಬರ್ತಾ ಇದೆ ಅಂತ. ಅದು ನಂಗೆ ನಿಜವಾಗ್ಲೂ ನೋಡಿ ತುಂಬ ಬೇಜಾರಾಗಿದೆ. ಯಾಕೆಂತ ಹೇಳಿದ್ರೆ ನಾಟ್ ಜಸ್ಟ್ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಅಂತ ಅಲ್ಲ, ಆಯಿತಾ, ಎಗೇನ್ಸ್ಟ್ ಎನಿ ಕಮ್ಯುನಿಟಿ ಆಗಲಿ. ಈ ಕೋಮು ವಿಚಾರದಲ್ಲಿ ಖಂಡಿತವಾಗ್ಲೂ ಸರ್ಕಾರ ಮತ್ತು ನಮ್ಮ ಹೈಕೋರ್ಟ್ ಸಿಸ್ಟಮ್ ಆಗಲಿ ಅಥವಾ ವಕೀಲರಾಗಲಿ, ಸರ್ಕಾರಿ ವಕೀಲರು ಇದ್ರ ಬಗ್ಗೆ ಸೀರಿಯಸ್ ಗಮನ ಹರಿಸ್ಬೇಕು ಅಂತ ನನ್ನ ಭಾವನೆ ಇದೆ. ನೀವು ಬೇರೆ ವಿಚಾರ ನಡೀದೇ ಹೋಗಲಿ, ಏಕೆಂತ ಹೇಳಿದ್ರೆ ನಿಮಗೆ ವ್ಯಾಪಾರ ಆಗಬೇಕು, ನಿಮ್ಮ ಬಿಸ್ನೆಸ್ ಆಗಬೇಕು, ಬಿಸ್ನೆಸ್ ಡೆವಲಪ್ಮೆಂಟ್ ಆಗಬೇಕು, ಮತ್ತು ಪ್ರಗತಿ ಆಗಬೇಕು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಜನಕ್ಕೆ ಒಂದು ಅಭಿಪ್ರಾಯ ಇರಬೇಕು, ಇಲ್ಲೇನು ಸಮಸ್ಯೆ ಇಲ್ಲಪ್ಪ ಅಂತ. ಆ ಸಮಸ್ಯೆ ಉಂಟಾಗುವಂಥ ಯಾವ ಸನ್ನಿವೇಶ ಇರುತ್ತೆ ಅದನ್ನು ನಾವು ದೂರ ಮಾಡಬೇಕು. ಅದು ಸರ್ಕಾರದ ಒಂದು ತುಂಬ ಇಂಪಾರ್ಟೆಂಟ್ ಕಾರ್ಯ. ಅದನ್ನು ಬಹುಶಃ ಇದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಗಮನ ಹರಿಸ್ಬೇಕು ಮುಖ್ಯಮಂತ್ರಿಗಳೇ. ಇದರಲ್ಲಿ ಮೊನ್ನೆ ಅಡ್ವೊಕೇಟ್ ಜನರಲ್ ಮತ್ತು ಅಡಿಷನಲ್ ಅಡ್ವೊಕೇಟ್ ಜನರಲ್ ಜೊತೆ ಒಂದು ಮೀಟಿಂಗ್ ನಡೆಸಿದ್ದಾರೆ. ಬಹುಶಃ ಆದರೂ ಕೂಡ ಇದರಲ್ಲಿ ಅಷ್ಟು ಇದಾಗಲಿಲ್ಲ ಅಂತ ಹೇಳಿ ಎಲ್ರಿಗೂ ಬೇಸರ ಇದೆ. ಬಟ್ ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ಮಾಡಬೇಕು ಅಂತ ನನ್ನ ಅಭಿಮತ. ಬಟ್ ಈಗ ಕೋಮು ಭಾಷಣ ವಿರುದ್ಧ FIR ದಾಖಲಾದ ತಕ್ಷಣ ತಡೆ ಸಿಕ್ಕಿದ್ರೆ ಭಾಷಣ ಮಾಡುವಂಥವನಿಗೆ ಧೈರ್ಯ ಬರುತ್ತೆ. ಅವ್ನು 4 ಕಡೆ ಜಾಸ್ತಿ ಮಾಡ್ತಾನೆ. ಒಂದು ಕಡೆ ಮಾಡುವಂಥವನು ಈಗ ಪೊಲೀಸ್ನವ್ರು ಬಂದ್ರಪ್ಪ, ಅವರೇ ಫೇಲ್ ಆಯಿತು, ಅವ್ರ ಮೇಲೆ ಉಲ್ಟಾ ಆಯಿತು, ಸೊ ನಾನು ಬೇರೆ ಕಡೆ ಹೋಗ್ತೀನಿ, ಬೇರೆ ಕಡೆ ಭಾಷಣ ಮಾಡ್ತೀನಿ, ಸೇಮ್ ಭಾಷಣ ಮಾಡ್ತೀನಿ ಅಂತ ಅವ್ನಿಗೆ ಮನಸ್ಸಲ್ಲಿ ಬರುತ್ತೆ. ಅದು ಬರಬಾರ್ದು. ಬಟ್ ಎಲ್ಲಿ ಫೇಲ್ ಆಗ್ತಿದೆ ಅಂತೇಳಿ ಸರ್, ಜುಡಿಷಿಯರಿಯ ನಿರ್ಧಾರಗಳು ಎರರ್ ಆಗ್ತಾ ಇದೆಯಾ ಅಥವಾ ಗೌರ್ಮೆಂಟ್ ಕನ್ವಿನ್ಸ್ ಮಾಡೋದ್ರಲ್ಲಿ? ಇಲ್ಲ, ಅದು ಜುಡಿಷಿಯರಿ ಕೂಡ ಸರ್ಕಾರ ಮಾತಾಡಿಸ್ಬೋದಲ್ಲ. ಚೀಫ್ ಜಸ್ಟಿಸ್ಗೆ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳ್ಬೋದಲ್ಲ. ಇದನ್ನು ಸಲಹೆ ಕೊಡಬೇಕಾಗುತ್ತೆ ಮುಖ್ಯಮಂತ್ರಿಗಳಿಗೆ. ಯಾರು ಸಲಹೆಗಾರರಿದ್ದಾರೆ ಅವ್ರು ಹೇಳಬೇಕಾಗುತ್ತೆ. ಮುಖ್ಯಮಂತ್ರಿಗಳು ತಾವು ಚೀಫ್ ಜಸ್ಟಿಸ್ ಜೊತೆ ಇದ್ರ ಬಗ್ಗೆ ಒಂದು ಸ್ಪೆಷಲ್ ಬೆಂಚ್ ಮಾಡಿಸ್ಬೋದು. ಮುಖ್ಯಮಂತ್ರಿಗಳ ಹತ್ರ ಪವರ್ಸ್ ಇರ್ತದೆ ಬಟ್ ಅದು ಸರಿಯಾದ ಸಮಯಕ್ಕೆ ಸಲಹೆ ಬರಬೇಕು ಅವ್ರಿಗಷ್ಟೇ. ಅಲ್ಲ ಸರ್, ಈಗ ನೀವು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿರೋದ್ರಿಂದ ನಾನು ಕೇಳ್ತಾ ಇರೋದು, ಈ ಆ್ಯಂಟಿ ಕಮ್ಯುನಿಟಿ ಮತ್ತು ಕೋಮು ಭಾಷಣಕ್ಕೆ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ ವರ್ಷಗಳ ಹಿಂದೆ ಕೆಲವೊಂದು ಗೈಡ್ಲೈನ್ಸನ್ನು ಕೊಟ್ಟಿದೆ. ಸುಮೋಟೋ ಕೇಸ್ ಹಾಕಬೇಕು, ವಿಚಾರಣೆಗಳಾಗಬೇಕು ಅಂತೇಳಿ. ಈಗ ಲಾಸ್ಟ್ ಟೈಮ್ ಸಂಜೀವ್ ಖನ್ನಾ ಅವರ ಲಾಸ್ಟ್ ಇಯರಿಂಗ್ ಏನಿತ್ತು ಅದರಲ್ಲಿ BJPಯ MP ನಿಶಿಕಾಂತ್ ದುಬೆ ಬಗ್ಗೆನೂ ಒಂದು ಟಿಪ್ಪಣಿಯನ್ನು ಮಾಡ್ತಾರೆ ಅವರು.
ಐರನ್ ಹ್ಯಾಂಡಿನ ನಾವು ಇದನ್ನು ಈ ಥರದ ಕೋಮು ಭಾಷಣಗಳನ್ನು ನಾವು ಕಡಿವಾಣ ಹಾಕಬೇಕು ಅಂತೇಳಿ. ಹಾಗಿದ್ರೂ ಕೂಡ ವೈ ದಿ ಹೈಕೋರ್ಟ್ಸ್ ಆರ್ ಟೂ ಮಚ್ ಆ್ಯಕ್ಟಿವ್ ಇನ್ ಸ್ಟೇಯಿಂಗ್ ದ ಎಫ್ಐಆರ್ ಅಂತೇಳಿ ಇನ್ವೆಸ್ಟಿಗೇಷನನ್ನೇ ಸ್ಟೇ ಮಾಡಿಬಿಡ್ತಾರಲ್ಲ ಸರ್. ಇಲ್ಲ, ಅದಕ್ಕೋಸ್ಕರ ನಾನು ಹೇಳಿದ್ನಲ್ಲ, ಅದಕ್ಕೂ ನಿಮ್ಗೆ ದಾರಿ ಇದೆ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಬಹುಶಃ ಸಲಹೆಗಾರರು ಒಂದು ಮಾತು ಹೇಳಬೇಕಾಗತ್ತೆ. ಇದ್ರ ಬಗ್ಗೆ ನೀವು ಇದೇ ಸಬ್ಜೆಕ್ಟ್ ವಿಚಾರದಲ್ಲಿ ಮುಖ್ಯ ನ್ಯಾಯಾಧೀಶ ಗೌರ್ಮೆಂಟ್ ಸ್ವಲ್ಪ ಪ್ರೋ ಆ್ಯಕ್ಟಿವ್ ಆಗಬೇಕು ಆಕ್ಟಿವ್ ಆಗಬೇಕು ಖಂಡಿತವಾಗ್ಲಿ. ಯಾಕೆಂತ ಹೇಳಿದ್ರೆ ಈ ವಿಚಾರದಲ್ಲಿ ಸ್ವಲ್ಪ ವೈಫಲ್ಯವಾಗಿದೆ ಸರ್ಕಾರ. ಅದನ್ನ ಖಂಡಿತವಾಗ್ಲೂ ಇವತ್ತು ಸರ್ಕಾರ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಲೇಬೇಕಾಗುತ್ತೆ. ಅಂದರೆ ಇನ್ ಕೇಸ್ ಈಗ ಆಲ್ರೆಡಿ 2 years ಕಂಪ್ಲೀಟ್ ಆಗಿರೋದ್ರಿಂದ ನೆಕ್ಸ್ಟ್ ಎಲೆಕ್ಷನ್ ಹೋಗೋಷ್ಟೊತ್ತಿಗೆ ಈ ಥರದ್ದೇ ಡೆವಲಪ್ಮೆಂಟ್ ಕಂಟಿನ್ಯೂ ಆದರೆ ಎಲೆಕ್ಟರಲ್ ಡ್ಯಾಮೇಜ್ ಆಗೇ ಆಗುತ್ತಲ್ಲ ಸರ್. ಅಲ್ಲ, ಎಲೆಕ್ಟ್ರಲ್ ಡ್ಯಾಮೇಜ್ ಅದೊಂದು ಕಡೆ ಬಿಡಿ. ಎಲೆಕ್ಟ್ರಲ್ ಡ್ಯಾಮೇಜ್ ಒಂದು ಪಕ್ಷ ಗೆಲ್ಲುತ್ತೆ, ಸೋಲುತ್ತೆ. ಬಟ್ ನಾನು ಜನಸಾಮಾನ್ಯರ ದೃಷ್ಟಿಕೋನದಿಂದ ಮಾತಾಡ್ತಿರೋದು. ಎಲೆಕ್ಷನ್ ಏನಾಗ್ತದೆ ಅದು ನಮ್ಮ ಕೈಲಿರೋದಿಲ್ಲ. ಅದು ಮತದಾರ ಹೇಗೆ ವೋಟ್ ಮಾಡ್ತಾರೆ ಮಾಡ್ಕೊಳ್ಳಿ, ಅದು ಬೇರೆ ಪ್ರಶ್ನೆ. ಬಟ್ ಒಂದು ಸರ್ಕಾರ, ಚುನಾಯಿತ ಸರ್ಕಾರ ಆದಮೇಲೆ ನಾವು ಎಲ್ಲ ರೀತಿಯಲ್ಲೂ ಕೂಡ 360 ಡಿಗ್ರಿ ಒಳ್ಳೆ ಆಡಳಿತವನ್ನು ಕೊಡಬೇಕು. ಸೊ ಈ ವಿಚಾರದಲ್ಲಿ ಆಡಳಿತ ಸ್ವಲ್ಪ ಆ ಮಟ್ಟಕ್ಕಿಲ್ಲ ಅನ್ನುವಂಥದ್ದು ಇವತ್ತು ಎಲ್ಲರಿಗೂ ಎದ್ದು ಕಾಣಿಸ್ತಾ ಇದೆ. ಸರ್, ಈಗ ಈ ಎಲೆಕ್ಷನ್ ಟೈಮಲ್ಲಿ ಇನ್ನೊಂದು ಬಿಗ್ ಪ್ರಾಮಿಸ್ ಇದ್ದಿದ್ದೇನು ಅಂತ ಹೇಳಿದ್ರೆ, ಸರ್ಕಾರದ BJP ಟೈಮಲ್ಲಿ ಏನೆಲ್ಲ ಕರಪ್ಷನ್ಸ್ ಆಯಿತು, ಆ ಕರಪ್ಷನ್ ಕೇಸ್ಗಳಿಗೆ ಒಂದು ಲಾಜಿಕಲ್ ಎಂಡನ್ನು ನಾವು ತಂದು ಕೊಡ್ತೀವಿ, ಅಲ್ಲಿ ಕನ್ವಿಕ್ಷನ್ ಮಾಡಿಸ್ತೀವಿ. ಮುಖ್ಯಮಂತ್ರಿಗಳು ಕೂಡ ಒಂದು ಲಿಸ್ಟನ್ನು ಬಿಟ್ಟರು, ಇಷ್ಟೆಷ್ಟು ಜನರ ವಿರುದ್ಧ ಕರಪ್ಷನ್ ಕೇಸ್ ಇದೆ, ಇಂತಿಂಥವ್ರ ಹೆಸರಿದೆ ಅಂತೇಳಿ. ಬಟ್ ಎಲ್ಲೂ ಪ್ರೋಗ್ರೆಸ್ ಕಾಣಿಸ್ತಾ ಇಲ್ವಲ್ಲ ಸರ್ ಇನ್ ದ್ಯಾಟ್ ಇನ್ವೆಸ್ಟಿಗೇಷನ್ ಆಲ್ಸೋ? ಇಲ್ಲ, ಅದ್ರ ಬಗ್ಗೆನೂ ಸೀರಿಯಸ್ ಆಗಿ ಮಾಡಬೇಕು. ಯಾಕಂದರೆ ಜನ ನಿಮ್ಮನ್ನು ನಂಬಿ ನಿಮ್ಮ ಕೈ ಹಿಡಿದಿದ್ದಾರೆ, ಆಯಿತಾ? ಸೊ ಅದನ್ನು ಕೂಡ ಖಂಡಿತವಾಗ್ಲೂ ನೀವು ಹೇಳಿದಾಗೆ ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗಲೇಬೇಕಾಗುತ್ತೆ. ಅದನ್ನು ಹಾಗೆ ಮಧ್ಯದಲ್ಲಿ ಕೈ ಬಿಡೋ ಹಾಗಿಲ್ಲ ಖಂಡಿತವಾಗ್ಲೂ. ಬೇಕೆಂತ ಹೇಳಿದ್ರೆ ನಿಮ್ಮ ಹತ್ರ ಮೆಟೀರಿಯಲ್ ಇತ್ತು ಅವಾಗ. ಆ ಮೆಟೀರಿಯಲ್ನ ನೀವು ಖಂಡಿತವಾಗ್ಲೂ ಇವತ್ತು ಸರ್ಕಾರ ನಮ್ಮ ನ್ಯಾಯಾಧೀಶರ ಮುಂದೆ ಅದನ್ನು ಇಟ್ಟು ಏನು ಮೆಟೀರಿಯಲ್ ಇದೆ ಅದು ಖಂಡಿತವಾಗ್ಲೂ ಅದ್ರ ಬಗ್ಗೆ ಒಂದು ಲಾಜಿಕಲ್ ಎಂಡ್ ತೊಗೊಳ್ಳುವಂಥ ಕೆಲಸ ಮಾಡಲೇಬೇಕಾಗುತ್ತೆ. ಅದರ್ವೈಸ್ ಟ್ರಸ್ಟ್ ಪೀಪಲ್ ವಿಲ್ ಲೂಸ್. ಖಂಡಿತವಾಗ್ಲೂ. ಸರ್, ಈಗ ಈ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ರಿಗೂ ಇರ್ತಕ್ಕಂಥ ಈಗ ಫೈಟ್ ಆಗ್ತಾ ಇದೆ ನಟಿ ರಮ್ಯಾ ಅವ್ರ ಜೊತೆಗೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಕೇಸ್ ಏನಾಗ್ಬೋದು ಅಂತೇಳಿ ನಿಮ್ಮ ಅಭಿಪ್ರಾಯದ ಪ್ರಕಾರ ಇನ್ನು ಸುಪ್ರೀಂ ಕೋರ್ಟ್? ಅಲ್ಲ, ಸುಪ್ರೀಂ ಕೋರ್ಟಲ್ಲಿ ನಾನು ಕೇಳಿ ಬಂದಿರೋದು ನನಗೆ ಮೋಸ್ಟ್ಲಿ ಅವ್ರಿಗೆ ಬೇಲ್ ಡಿನೈ ಆಗ್ತದೆ, ಬೇಲ್ ಕ್ಯಾನ್ಸಲೇಷನ್ ಆಗ್ತದೆ ಅಂತ ಹೇಳಿ ನನಗೆ ಕೇಳಿ ಬಂದಿರೋದು ನನಗೆ. ಬಟ್ ಇದೇನು ಹೊಸ ಪ್ರಕರಣ ಅಲ್ಲ, ಹೊಸ ವಿಚಾರ ಅಲ್ಲ ಇದು. ಯಾಕೆಂತ ಹೇಳಿದ್ರೆ ಇದು ಏನೇ ಇದ್ರೂ ಕೂಡ 302 ಮರ್ಡರ್. ನಮ್ಮ ಸಂಜಯ್ ದತ್ ಅವ್ರು ಎಷ್ಟು ವರ್ಷ ಇದ್ರು ಅವ್ರ ಜೈಲಲ್ಲಿ? ಅವ್ರದ್ದೇನು 302 ಅಲ್ಲ, AK-56 ಬಂದೂಕ್ ಒಂದು ಇಟ್ಟಿದ್ರು ಅಷ್ಟೇ. ಆ ಬಾಂಬೆ ಬ್ಲಾಸ್ಟ್ ಸಂದರ್ಭದಲ್ಲಿ ಒಂದು ಬಂದೂಕ್ ಇಟ್ಟಿದ್ರು ಅಷ್ಟೇ, ಆಯಿತಾ? ಅವರೆಷ್ಟು ವರ್ಷ ಇದ್ರು ಜೈಲಲ್ಲಿ? ಸೊ ಇವಾಗ ಏನಾಗುತ್ತೆ, ನೀವು ತುಂಬ ಉನ್ನತ ಪೊಸಿಷನ್ಲಿರೋಂಥವ್ರು, ಸೆಲೆಬ್ರಿಟಿ ಆಗಿರೋಂಥವ್ರು, ಅವ್ರಿಗೆ ಸುಲಭವಾಗಿ ಕೋರ್ಟ್ಗೆ ಹೋಗ್ತಾರೆ, ಬೇಲ್ ಸಿಕ್ಕೊಂಡು ಬರುತ್ತೆ ಅಂತ ಹೇಳಿದ್ರೆ ಜನಕ್ಕೆ ಈ ಕಾನೂನು ವ್ಯವಸ್ಥೆದಲ್ಲೇ ಅವ್ರಿಗೆ ಯಾವ ಒಂದು ನಂಬಿಕೆ ಇದೆ ಅದು ಕುಗ್ಗೋಗ್ಬಿಡುತ್ತೆ. ಅಲ್ಲಿ ಮೊನ್ನೆ ನ್ಯಾಯಮೂರ್ತಿಗಳು ಕೂಡ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು, ಏನಂತ ಹೇಳಿದ್ರೆ ಸ್ಪೀಚ್ ಮಾಡೋ ಒಂದು ಸಂದರ್ಭದಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ ಅರೆಸ್ಟ್ ಆಗ್ತಾರೆ, ಬೇಲ್ ಆಗುತ್ತೆ, ಇಷ್ಟೇ ಮುಗಿತಾ ಇರೋದು. ಇವಾಗ 302 ಅಂತ ಹೇಳಿದ ಹಾಗೆ ನನಗೆ ಗೊತ್ತಿರೋ ಹಾಗೆ ಯಾರಿಗೂ ಕೂಡ 1.5 ವರ್ಷ 2 ವರ್ಷದೊಳಗಡೆ ನಿಮ್ಗೆ ಬೇಲ್ ಸಿಕ್ಕೋದಿಲ್ಲ. ಇದರಲ್ಲಿ ಸ್ವಲ್ಪ ಹೈಕೋರ್ಟಲ್ಲಿ ಸ್ವಲ್ಪ ಬೇಗ ಕೊಟ್ಬಿಟ್ರು ಅಂತ ನನಗನ್ಸುತ್ತೆ. ಏನಂದರೆ ಅಟ್ಲೀಸ್ಟ್ 1.5 ವರ್ಷ 2 ವರ್ಷ ಅವ್ರನ್ನ ಒಳಗಡೆ ಇಡ್ತಾರೆ, ಇಟ್ಟು ಮುಂದೆ ಬಹುಶಃ ಬೇಲ್ ಸಿಕ್ಬೋದು. ಬಟ್ ಆವಾಗ ಬೇಲ್ ಕೊಟ್ಟಾಗಲೂ ಕೂಡ ನನಗನ್ನಿಸ್ತು, ಇಲ್ಲಪ್ಪ ಸ್ವಲ್ಪ ಬೇಗ ಆಯ್ತಲ್ಲ ಇದು ಅಂತ. ಸೊ ಬಹುಶಃ ಕೋರ್ಟ್ ಅದನ್ನು ಮೋಸ್ಟ್ಲಿ ನಾನು ಕೇಳಿರೋ ಪ್ರಕಾರ ಮೋಸ್ಟ್ಲಿ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ಬಟ್ ಸುಪ್ರೀಂ ಕೋರ್ಟ್ ಮಾಡಿರೋ ಅಬ್ಸರ್ವೇಷನ್ ಕರ್ನಾಟಕ ಹೈಕೋರ್ಟ್ನ ಆದೇಶದ ಬಗ್ಗೆ ಇಟ್ಸ್ ಅ ಸೀರಿಯಸ್ ಇಶ್ಯೂ ಅಂತ ಅನ್ಸಲ್ವಾ ಸರ್? ಇಲ್ಲ, ಹಾಗೆ ನಾರ್ಮಲಿ ಹಾಗೇ ಆಗ್ತದೆ. ನಾರ್ಮಲಿ ನೀವು ಯಾವುದಾದ್ರೂ ಅದು ಆದೇಶವನ್ನು ನೀವು ರಿವರ್ಸ್ ಮಾಡಬೇಕು ಅಂತ ಹೇಳುವಾಗ ಅದ್ರ ವಿರುದ್ಧ ಮಾತಾಡ್ತೀರಾ. ಸೊ ಅದೇನು ದೊಡ್ಡ ವಿಚಾರ ಅಲ್ಲ, ಅದು ಕೋರ್ಟ್ಗಳಲ್ಲಿ ಮಾಮೂಲಿ ನಡೀತಾ ಇರೋವಂಥದ್ದೇ. ಸರ್, ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈಗ ಮತ್ತೆ ಒಂದು ಫೈಟ್ ಶುರು ಆಗಿದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಲ್ಗರ್ ಕಮೆಂಟ್ಸ್ ಹಾಕಿದ್ರು ಅಂಥೇಳಿ ನಟಿ ರಮ್ಯಾ ಅವರು ದೂರು ಕೊಟ್ಟರು, ಮಹಿಳಾ ಆಯೋಗದವರು ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದ್ರು, FIR ಆಗಿದೆ ಈಗ. ಸೊ ಈ ಸೋಷಿಯಲ್ ಮೀಡಿಯಾದಲ್ಲಿನ ಈ
ರೋಗಕ್ಕೆ ಏನು ಮದ್ದು ಏನು ಅಂಥೇಳಿ? ಇವಾಗ ಸೆಲೆಬ್ರಿಟೀಸ್ ಯಾರಿದ್ದಾರೆ ಅವರು ಸ್ವಲ್ಪ ಮಾತಾಡುವಾಗ ಆ, ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಮಾತಾಡಬೇಕು. ನಾನೇನು ರಮ್ಯಾ ಅವ್ರ ಬಗ್ಗೆ ಏನು ಹೇಳ್ತಾ ಇಲ್ಲ, ಬಟ್ ಅವರು ಕೂಡ ಮಾತಾಡೋ ಸಂದರ್ಭದಲ್ಲಿ ಕಾನೂನು ಏನಿದೆ, ಕಾನೂನು ಯಾವ ಕಡೆ ಇದು ಮಾಡುತ್ತೆ ಅದು ಮಾಡಲಿ ಅಂತ ಒಂದು ಮಾತು ಹೇಳಬೇಕಾಗಿತ್ತು. ಬಟ್ ಅವ್ರು ಸ್ವಲ್ಪ ಜಾಸ್ತಿ ಮಾತಾಡಿರಂತ ಜನ ಹೇಳ್ತಾರೆ, ಆಯಿತಾ? ಏನಕ್ಕಂದರೆ ನಾವಿವಾಗ ನಮ್ಮ ಸೇಫ್ಟಿ ನಾವೇ ನೋಡ್ಕೋಬೇಕಾಗತ್ತೆ. ನಮ್ಮ ಸೇಫ್ಟಿ ನಾವೇ ನೋಡ್ಕೋಬೇಕಾಗತ್ತೆ. ಅವರು ನಾನು ತಿಳ್ಕೊಂಡಿರೋದ್ರಲ್ಲಿ ರಮ್ಯಾ ಅವ್ರಿಗೆ ದರ್ಶನ್ ಅವ್ರ ಬಗ್ಗೆ ಏನು ಕೆಟ್ಟ ಅಭಿಪ್ರಾಯ ಇಲ್ಲ. ಅವ್ರು ಆ್ಯಕ್ಚುಲಿ ಒಂದೆರಡು ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸನೂ ಮಾಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ಸೊ ಆ ಸಂದರ್ಭದಲ್ಲಿದ್ದಾಗ ಅವ್ರು ಯಾವ ಪದ ಬಳಕೆ ಮಾಡಿದ್ರು ಅದರಲ್ಲಿ ಸ್ವಲ್ಪ ಅವರು ಸೂಕ್ಷ್ಮತೆ ಕಾಪಾಡ್ಕೊಂಡಿದ್ದಾರೆ. ಬಹುಶಃ ಈ ಪರಿಸ್ಥಿತಿ ಉದ್ಭವ ಆಗ್ತಿರಲಿಲ್ಲ ಅಂತ ನನ್ನ ಅನಿಸಿಕೆ. ಬಟ್ ಈ ಕೇಸ್ನಲ್ಲಿ ಈಗ ರಮ್ಯಾ ಅವರು ಕೂಡ ಈಗ ಅವರು ಕೊಟ್ಟ ದೂರಿನ ಆಧಾರದಲ್ಲಿ FIR ಆಗಿದೆ. ಈಗ ಪವಿತ್ರ ಗೌಡ ಕೂಡ ರೇಣುಕಾಸ್ವಾಮಿ ಕೂಡ ಸೇಮ್ ಥರದ ವಲ್ಗರ್ ಮೆಸೇಜು, ವಲ್ಗರ್ ಇಮೇಜಸನ್ನು ಕಳಿಸಿ ಪ್ರೊವೋಕ್ ಮಾಡಿರುವಂಥದ್ದು. ಸೊ ಅಂತಹ ಮಿನಾನ್ಸನ್ನು ನಮ್ಮಲ್ಲಿ ರೆಗ್ಯುಲೇಟ್ ಮಾಡೋಕ್ಕಾಗಲ್ವ ಅಂಥೇಳಿ ಕಾನೂನಿನ ಅಡಿಯಲ್ಲಿ? ಎಲ್ಲ ನೀವು ರೆಗ್ಯುಲೇಟ್ ಎಲ್ಲವನ್ನು ಮಾಡೋಕ್ಕಾಗಲ್ಲ. ಇವಾಗ ಏನಾಯಿತು, ಅವಾಗ ಪ್ರವೀಣ್ ಸೂದ್ ಅವರು ಇಲ್ಲಿ DGP ಇದ್ದರು. ಸೊ ಒಂದು ಸೀನಿಯರ್ ಆಫೀಸರ್ ಫ್ರಮ್ ಎ ಬಿಗ್ ಆರ್ಗನೈಸೇಷನ್, ಲಾರ್ಜ್ ಆರ್ಗನೈಸೇಷನ್, ಅದು ಐ ಥಿಂಕ್ ಗೂಗಲ್ ಇರಬೇಕು. ಅವ್ರು ಏನು ಹೇಳಿದ್ರು, ನನ್ನ ಭಾವಚಿತ್ರವನ್ನು ವಾಟ್ಸ್ಯಾಪಲ್ಲಿ ಬೇರೆ ಯಾರು ಹಾಕ್ಕೊಂಡು ಅದನ್ನು ನಾನು ಅಂತ ತೋರಿಸ್ಕೊಂಡು ಅವರು ಜನರನ್ನ ವಂಚನೆ ಮಾಡ್ತಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟರು ಗೂಗಲ್ ಅವರೇ, ಆಯಿತಾ? ಸೊ ನನ್ನ ಹತ್ರ ಬಂದರು. ನಾನು ಹೇಳಿದೆ ಇದು ಏನೂ ಆಗೋದಿಲ್ಲಪ್ಪ ಇದರಲ್ಲಿ ಅಂತ. ಸೊ ಅವ್ರೇನು ಮಾಡಿದರು, ಇಲ್ಲ ನೀವು ಒತ್ತಾಯ ಮಾಡಿ ನನಗೆ ಸೂದ್ ಅವ್ರ ಹತ್ರ ಕರ್ಕೊಂಡು ಹೋಗಿ ಅಂತ. ಸರಿ, ಸೂದ್ ಅವ್ರ ಹತ್ರ ಕರ್ಕೊಂಡು ಹೋದೆ ನಾನು. ಸೊ ಪ್ರವೀಣ್ ಸೂದ್ ಅವರು ಒಂದು ವಿಚಾರ ಹೇಳಿದ್ರು, ನನಗೂ ಇದೇ ಆಗುತ್ತಲ್ಲ, ನಾನೇನು ಮಾಡಲಿ? ಸೊ ದೇರ್ ಆರ್ ಸರ್ಟನ್ ಥಿಂಗ್ಸ್, ಅದಕ್ಕೆ ಅದನ್ನು ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ತುಂಬ ಜನ, ಟೂ ಮೆನಿ ಪರ್ಸನ್ಸ್ ಆರ್ ಇನ್ವಾಲ್ವ್ಡ್. ಎಲ್ಲದಕ್ಕೂ ನೀವು ಕಾನೂನಾತ್ಮಕವಾಗಿ ಒಂದು ದಾರಿ ಹುಡುಕಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಅದು ಒಂದಷ್ಟು ವಿಚಾರದಲ್ಲಿ ನಾವೇ ನಮ್ಮ ಸೇಫ್ಟಿನ ನಾವೇ ಕಾಪಾಡ್ಕೋಬೇಕಾಗುತ್ತೆ. ಏನು ಭಾಷೆ ಬಳಕೆ ಮಾಡ್ತೀವಿ, ಹೇಗೆ ಅದ್ರ ಬಗ್ಗೆ ವರ್ತನೆ ಮಾಡ್ತೀವಿ, ಹೇಗೆ ಮಾತಾಡ್ತೀವಿ ಅನ್ನೋಂಥದ್ದು ನಾವೇ ನಮ್ಮ ಸೇಫ್ಟಿ ನಾವೇ ನೋಡ್ಕೋಬೇಕಾಗುತ್ತೆ. ಪ್ರತಿಯೊಂದರಲ್ಲೂ ಇಲ್ಲ ನನ್ನ ಕಾನೂನು ಇದೆ ಅದಕ್ಕೋಸ್ಕರ ನಾನು ಹೋಗ್ಬಿಟ್ಟು ನಾನು ಮಾಡ್ತೀನಿ ಅಂತ ಮಾಡಬಾರ್ದು. ಸೆಲ್ಫ್ ರೆಗ್ಯುಲೇಷನ್ ಈಸ್ ಇಂಪಾರ್ಟೆಂಟ್. ಏನಕ್ಕಂದರೆ ನಾವು ಸೊಸೈಟಿಲಿರೋದು ಬೇರೆ ಜನ ಇದ್ದಾರಲ್ಲ ಇಲ್ಲಿ, ಅವ್ರ ಜೊತೆ ನಾವು ದಿನ ಬೆಳಗಾದರೆ ನಾವು ಅವ್ರ ಜೊತೆ ಎದ್ದೇಳೋದು, ಕೂತ್ಕೊಳ್ಳೋದು, ಮಾತಾಡೋದು ಎಲ್ಲ ನಡಿಬೇಕಲ್ಲ. ಸರ್, ನೀವು ಕಾಂಗ್ರೆಸ್ ಬಿಟ್ಟು ಆಪ್ಗೋದ್ರಿ, ಮತ್ತೆ ಕಾಂಗ್ರೆಸ್ಸಿಗೆ ಬಂದ್ರಿ. ಕಾಂಗ್ರೆಸ್ ಬಿಟ್ಟಿದ್ದಕ್ಕೆ ಅಥವಾ ಆಪ್ ಬಿಟ್ಟಿದ್ದಕ್ಕೆ ವಿಷಾದ ಇದೆಯಾ ಸರ್ ನಿಮಗೆ? ಯಾಕೆ ಆ ಪೊಲಿಟಿಕಲ್ ಡಿಸಿಷನ್ ತಗೊಂಡ್ರಿ ಅಂತೇಳಿ? ಅದು ನಡೆದೋಗಿರೋ ಕತೆ ಇನ್ನೇನಿದೆ ಅದರಲ್ಲಿ, ಇವಾಗ ಏನು ಮಾತಾಡೋದು, ನಡೆದೋಯ್ತು ಅವಾಗ. ಬಟ್ ಈಗ ಇಂಡಿಯಾ ಅಲಯನ್ಸ್ ಸರ್, ಈಗ ಆಪ್ ಅವರು ಕೂಡ ಇಂಡಿಪೆಂಡೆಂಟ್ ಆಗಿ ನಾವು ಕಂಟೆಸ್ಟ್ ಮಾಡ್ತಾ ಇದ್ದೀವಿ ಎಲೆಕ್ಷನ್ಗೆ ಅಂತ ಹೇಳಿದ್ದಾರೆ. ಇಂಡಿಯಾ ಅಲಯನ್ಸಿಗೆ, ಈಗ ಲೋಕಸಭೆಗೆ ಫಾರ್ಮೇಷನ್ ಆದಂಥ ಅಲಯನ್ಸಿಗೆ ಅದಕ್ಕೆ ಜೀವ ಇದೆ ಅಂಥೇಳಿ ಅನಿಸುತ್ತೆ ಸರ್, ವೆದರ್ ಇಟ್ ವಿಲ್ ವರ್ಕೌಟ್? ಇಲ್ಲ, ಏನೇ ಇದ್ರೂ ಕೂಡ ನಾನು ಆಪಲ್ ಇದ್ದಾಗಲೂ ಕೂಡ ನಾನು ಸೋನಿಯಾ ಗಾಂಧಿ ಅವ್ರ ವಿರುದ್ಧ ಅಥವಾ ರಾಹುಲ್ ಗಾಂಧಿ ಅವ್ರ ವಿರುದ್ಧ ನಾನು ಒಂದು ಮಾತಾಡಿರಲಿಲ್ಲ, ಯಾವತ್ತೂ ಕೂಡ ಮಾತಾಡಿರಲಿಲ್ಲ. ಅವ್ರ ಆಪಲ್ ಇದ್ದಾಗಲೂ ಕೂಡ ನಾನು ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಚೆನ್ನಾಗಿ ಇಟ್ಕೋಬೇಕು. ಏಕೆಂತ ಹೇಳಿದ್ರೆ ದೇಶದಲ್ಲಿ ನೀವು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಆಲ್ಟರ್ನೇಟಿವ್ ಹುಡುಕಬೇಕು ಅಂತ ಹೇಳಿದರೆ ನಾವೆಲ್ಲ ಸೇರಬೇಕಾಗ್ತದೆ ಅಂತಲೇ ಹೇಳಿದ್ದೆ ನಾನು ಆ ಸಂದರ್ಭದಲ್ಲೂ ಕೂಡ. ಇವಾಗ ತುಂಬ ಕುಗ್ಗೋಗ್ಬಿಟ್ಟಿದೆ, ರಾಜಕೀಯವಾಗಿ ತುಂಬ ಕುಗ್ಗೋಗ್ಬಿಟ್ಟಿದೆ. ಬಟ್ ಕಾಂಗ್ರೆಸ್ ಇವಾಗ ಸ್ಟ್ರೆಂತ್ ಇದೆ, ಸಿಕ್ಕಾಪಟ್ಟೆ ಸ್ಟ್ರೆಂತ್ ಇದೆ ಇವಾಗ. ಸೊ ಮೋರ್ ದೆನ್ ಕಾಂಗ್ರೆಸ್ ರಿಕ್ವೈರಿಂಗ್ ಆಪ್ಗೆ ಇವಾಗ ಕಾಂಗ್ರೆಸ್ ಬೇಕು, ಅಥವಾ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟೀಸ್ಗೆ ಇವಾಗ ಕಾಂಗ್ರೆಸ್ ಬೇಕಾಗಿದೆ, ಆಯಿತಾ? ನಮಗೇನು ಅಂತ ಹೇಳಿದ್ರೆ ಒಂದು ನೋಡಿ, ಇವಾಗ ಒಂದು ಜಾತ್ಯತೀತ ವ್ಯವಸ್ಥೆಯನ್ನು ನಾವು ಬಿಟ್ಟು ಹೊರಗಡೆ ಬರಬಾರ್ದು ಅನ್ನೋಂಥ ನಮ್ಮ ಒಂದು ಭಾವನೆ ಇದೆ, ಆಯಿತಾ? ಅದಕ್ಕೆ ಅನುಗುಣವಾಗಿ ಬೇರೆ 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 ಪಕ್ಷಗಳಿವೆ. ನಾವೆಲ್ಲ ಸೇರಿದರೆ ಈ ಯಾವ ಜಾತ್ಯತೀತ ಒಂದು ವ್ಯವಸ್ಥೆಗೆ ಯಾರು ಒಂದು ಮುಳುವಾಗಿದ್ದಾರೆ ಅವ್ರನ್ನ ನಾವು ಸೋಲಿಸ್ಬೋದು ಅನ್ನೋಂಥ ನನ್ನ ಭಾವನೆ. ಸರಿ, ಬಟ್ ಈ ಇಂಡಿಯಾ ಅಲಯನ್ಸ್ ಬಗ್ಗೆ ಯೋಚನೆ ಮಾಡಿದಾಗಲೆಲ್ಲ
ಒಂದು ಪ್ರಶ್ನೆ ಕಾಡುವಂಥದ್ದು ಏನು ಅಂತ ಹೇಳಿದ್ರೆ ನಿಮ್ಮ ಈ ಹಿಂದಿನ ಯು ಪಿ ಎನೇ ಬೆಟರ್ ಇತ್ತು ಅಂತ. ಅಂದರೆ ಈಗ ನಿಮ್ಮ ಇಂಡಿಯಾ ಫಾರ್ ಎಕ್ಸಾಂಪಲ್ ಆಪ್ ಆಗಲಿ ಅಥವಾ ಬೇರೆ ಕೆಲವು ಪಕ್ಷಗಳಿಗೆ ಹೊಸದಾಗಿ ಅಲಯನ್ಸಿಗೆ ಬಂದಿರುವಂಥ ಪಕ್ಷಗಳು ಕಾಂಗ್ರೆಸ್ನ ಜೊತೆಗೆ ಸಿಂಕ್ ಆಗ್ತವೆ ಸರ್ ಇನ್ ಲಾಂಗ್ ಟರ್ಮ್ ಪೊಲಿಟಿಕಲ್ ಬ್ಯಾಟಲಲ್ಲಿ? ಇಲ್ಲ, ಕಾಂಗ್ರೆಸ್ ಇವಾಗ ತುಂಬ ಬದಲಾಗಿದೆ. ಕಾಂಗ್ರೆಸ್ ಹಳೆ ಕಾಂಗ್ರೆಸ್ ಅಲ್ಲ ಇವಾಗ. ಕಾಂಗ್ರೆಸ್ ಇವಾಗ ಏನಾಗಿದೆ, 2004ರಲ್ಲಿ ಬೇರೆ ಬೇರೆ ಪಕ್ಷಗಳು ಇನ್ಕ್ಲೂಡಿಂಗ್ ಲೆಫ್ಟ್ ಪಾರ್ಟೀಸ್, 2009ರಲ್ಲಿ ಲೆಫ್ಟ್ ಪಾರ್ಟೀಸ್ ಬಿಟ್ಟು ಬೇರೆ ಬೇರೆ ಪಕ್ಷಗಳು. ಕಾಂಗ್ರೆಸ್ ಇವಾಗ ಹಳೆ ಕಾಂಗ್ರೆಸ್ ಇಲ್ಲ. ಯಾವುದು ನಾನು ದೊಡ್ಡಣ್ಣ ನೀವೆಲ್ಲ ನನ್ನ ಮಾತು ಕೇಳಬೇಕು ಅಂತ BJP ಇವಾಗ ನಡೆಸ್ತಾರಲ್ಲ, ಆ ರೀತಿ ಯಾವತ್ತೂ ಕಾಂಗ್ರೆಸ್ ಇರಲಿಲ್ಲ. ಅದಕ್ಕೋಸ್ಕರ ಜನಕ್ಕೆ ಇವಾಗ ಏನು ಅನ್ನಿಸ್ತಾ ಇದೆ, ಇಲ್ಲ UPA ಚೆನ್ನಾಗಿತ್ತಲ್ಲಪ್ಪ ಅಂತ, UPA ಕಾರ್ಯವೈಖರಿ ಚೆನ್ನಾಗಿತ್ತಲ್ಲಪ್ಪ ಅಂತ ಇವತ್ತು ಜನಕ್ಕೆ ಅನ್ನಿಸ್ತಾ ಇದೆ. ಜನಸಾಮಾನ್ಯರು ಇವಾಗ ನಮ್ಮನ್ನು ಬಂದು ಮಾತಾಡಿಸುವಾಗ, ಇಲ್ಲಪ್ಪ ಅವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ತುಂಬ ಚೆನ್ನಾಗಿತ್ತು, ಇವರು ಸುಮ್ಮನೆ ಕೆಟ್ಟ ಹೆಸರು ಕೊಟ್ಬಿಟ್ರು ಅದಕ್ಕೆ. ಮನಮೋಹನ್ ಸಿಂಗ್ ಅವರ ಬಗ್ಗೆ ನೀವು ಹೇಳಿದಾಗ ಮೊನ್ನೆ ಪ್ರಕಾಶ್ ಬೆಳಗವಾಡಿ ಅವರು ಒಂದು ಕ್ಷಮೆ ಕೇಳಿದ್ದ ಒಂದು ಕಂಟೆಂಟನ್ನು ನೀವು ಕೂಡ ಪೋಸ್ಟ್ ಮಾಡಿದ್ರಿ. ಸೊ ಈ ಥರದ ಸುಳ್ಳು ಸುದ್ದಿಗಳು ನಿಮ್ಮ 2014ರ ಎಲೆಕ್ಷನ್ಗೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಮಾಡಿದೆ, ತುಂಬ ಡ್ಯಾಮೇಜ್ ಮಾಡಿದೆ. ಆಮೇಲೆ ಯಾರು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ರು ಅವ್ರಿಗೆ ಇವಾಗ ಮನಸ್ಸು ಪರಿವರ್ತನೆ ಆಗಿದೆ. ಇವಾಗ ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿ ಅವ್ರು ಏನೇನು ಮಾತಾಡಿದ್ರು ಕಾಂಗ್ರೆಸ್ ಬಗ್ಗೆ, ಅವ್ರು ಇವಾಗ ಯಾರನ್ನ ಬೈತಾ ಇದ್ದಾರೆ? ಮೋದಿನೇ ಬೈತಾ ಇದ್ದಾರೆ. ಸೊ ಹೀಗೆ ತುಂಬ ಜನರ ಮನಸ್ಸು ಪರಿವರ್ತನೆ ಆಗ್ತಾ ಇದೆ. ಅವ್ರು ಏನು ಅಂದ್ಕೊಂಡಿದ್ರು ಈ ಪ್ರಧಾನಮಂತ್ರಿ ಬಗ್ಗೆ ಅಥವಾ ಈ ಭಾರತೀಯ ಜನತಾ ಪಕ್ಷದ ಬಗ್ಗೆ ಎಲ್ಲ ಹುಸಿಯಾಗಿದೆ. ಸರ್, ಈಗ ಜಾತಿ ಗಣತಿ ವೆರಿ ಇಂಪಾರ್ಟೆಂಟ್. ಈಗ ಪೊಲಿಟಿಕಲ್ ಚರ್ಚೆ ಆಗ್ತಿರೋಂಥದ್ದು ಬಿಕಾಸ್ ಆಫ್ ಬಿಹಾರ ಎಲೆಕ್ಷನ್. ಜಾತಿ ಗಣತಿ ಎನ್ನುವಂಥದ್ದು ದೇಶವನ್ನು ಒಡೆಯುವಂತಹ ಕೆಲಸ, ಹಿಂದೂಗಳನ್ನು ಒಡೆಯಲಾಗ್ತಿದೆ ಎನ್ನುವಂಥ ವಾದ ಮಾಡಿ BJP ಅವರು ಅದಕ್ಕೆ ಒಪ್ಕೊಂಡಿರಲಿಲ್ಲ. ಬಟ್ ನಾವು ದೇ ಅನೌನ್ಸ್ಡ್ ದ್ಯಾಟ್. ಅನಿವಾರ್ಯ ಸರ್ ಇದು. ಯಾಕೆಂತ ಹೇಳಿದರೆ ನಿಮ್ಗೆ ಏನಾಗ್ತಾ ಇದೆ, ಇಡೀ ದೇಶದಲ್ಲಿ ನಿಮ್ಮ ಆಡಳಿತವನ್ನು ನಡೆಸ್ತಿರುವಂಥದ್ದು ಯಾವ ವರ್ಗ ಅಂತ ಹೇಳಿದರೆ, ಅವರು 8ರಿಂದ 10% ಇರುವಂಥ ವರ್ಗ, ಅಪ್ಪರ್ ಕಾಸ್ಟ್. ಇಡೀ ದೇಶದಾದ್ಯಂತ ಇದು ಜನಕ್ಕೆ ಕಣ್ಣು ಕಾಣಿಸಲ್ವಾ? ಕಾಣಿಸ್ತದೆ, ಅವ್ರಿಗೆ ಗೊತ್ತಿದೆ ಇದೆಲ್ಲ. ಇವಾಗ ಇನ್ಫ್ಯಾಕ್ಟ್ ನಾನು ಒಂದು ಮಾತು ಹೇಳಬೇಕು ಅಂತ ಹೇಳಿದರೆ, ಕರ್ನಾಟಕದಲ್ಲೂ ಕೂಡ ಈ OBC ಸೆಕ್ಷನ್ ಏನಿದೆ, ಬ್ಯಾಕ್ವರ್ಡ್ ಕ್ಲಾಸ್ ಸೆಕ್ಷನ್, 40% ಇದೆ. ಆಯಿತಾ? ಮಂತ್ರಿಗಳು ಎಷ್ಟು ಜನ ಇದ್ದಾರೆ? 3-4. ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಇಲ್ವೇ ಇಲ್ಲ. ಇವಾಗ 33 ಮಂತ್ರಿಗಳಿದ್ದಾರೆ, 33 ಕ್ಯಾಬಿನೆಟ್ ಮಿನಿಸ್ಟರ್ಸಲ್ಲಿ 40% ನೀವು OBC ಸೆಕ್ಷನ್ ಇಟ್ಕೊಂಡು 4 ಮಂತ್ರಿಗಳು ಕೊಡ್ತೀರಿ ಅಂತ ಹೇಳಿದ್ರೆ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳಿದ್ದಾರೆ. ಆಯಿತಾ? ಯಾರು ಒಪ್ತಾರೆ ಅದನ್ನು? ಇಡೀ ದೇಶದಾದ್ಯಂತ ಇದು ನಡೀತಿದೆ. ಇದು ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಕೂಡ ಹೇಳಿದೆ, ಆಮೇಲೆ ಇದ್ರ ಬಗ್ಗೆ ಮಾತಾಡ್ಕೊಂಡು ಬಂದಿದೆ, ಜಿತ್ನಾ ಹಿಸ್ಸಾ ಉತ್ನಾ ಭಾಗ್. ಅಂದರೆ ನೀವು ಎಷ್ಟು ನಿಮ್ಮ ಪ್ರಮಾಣದಲ್ಲಿ ಇದೆ ನಿಮ್ಮ ಜನಸಂಖ್ಯೆ, ಆ ಮಟ್ಟದಲ್ಲಿ ನಿಮಗೆ ಆಡಳಿತದಲ್ಲೂ ವ್ಯವಸ್ಥೆ ಇರುತ್ತೆ ಅಂತ. ಬಟ್ ನಡೀತಿದೆಯಾ? ಅದು ಚೇಂಜ್ ಆಗಲೇಬೇಕದು. ಇವತ್ತಲ್ಲ ನಾಳೆ ಆಗಲೇಬೇಕದು. ಸೊ ಆ ಲೆಕ್ಕದಲ್ಲಿ ಜಾತಿ ಗಣತಿ ಅನ್ನುವಂಥದ್ದು ಇವತ್ತಲ್ಲ ನಾಳೆ ಆಗಲೇಬೇಕು. ನಿನ್ನೆನೇ ಆಗಬೇಕಾಗಿತ್ತು, ಬಟ್ ಸ್ವಲ್ಪ ವಿಳಂಬ ಆಗಿದೆ. ಆದರೂ ಕೂಡ ಇವತ್ತಲ್ಲ ನಾಳೆ ಆಗಲೇಬೇಕದು. ದೇಶದ ರಾಜಕೀಯ ಚಿತ್ರಣ ಬದಲಾಗುತ್ತೆ ಅಂತ ಅನ್ಕೋತೀರ ಬಿಕಾಸ್ ಆಫ್ ದಿಸ್ ಕ್ಯಾಸ್ಟ್ ಸೆನ್ಸಸ್? ಅಲ್ಲ, ದೇಶದ ರಾಜಕೀಯ ವಿಚಾರ ಬದಲಾಗ್ತದೋ ಇಲ್ವೋ, ಬಟ್ ಜನರ ಯಾವ ಒಂದು ಕ್ಷೇಮದ ವಿಚಾರದಲ್ಲಿ ನಾವು ಮಾತಾಡೋದಿದ್ರೆ, ವೆಲ್ಫೇರ್ ವಿಚಾರದಲ್ಲಿ ಮಾತಾಡೋದಿದ್ರೆ ಖಂಡಿತವಾಗ್ಲೂ ಆಗ್ತದೆ. ಏಕೆಂತ ಹೇಳಿದ್ರೆ ಇವತ್ತು ಭಾರತೀಯ ಜನತಾ ಪಕ್ಷ ಒಂದೇ ಒಂದು ಮುಸ್ಲಿಂ ಟಿಕೆಟ್ ಕೊಡೋದಿಲ್ಲ. ಮಾತು ಇಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಆಯ್ತಾ? ಖುಷಿ ಆಯ್ತಲ್ಲ. ಈಶ್ವರಪ್ಪನವರು ಕಸ ಗುಡಿಸಿ ಅಂತ ಹೇಳ್ತಾರೆ. ಸೊ ಎಲ್ರಿಗೂ ನೀವು ಸರ್ ಇವಾಗ ಮುಸ್ಲಿಮ್ಸ್ ಏನೇ ಇರಲಿ, ಒಳ್ಳೆಯವರೋ ಕೆಟ್ಟವರೋ ಏನೇ ಇರಲಿ, ಅವರು ಅವ್ರದೇ ಆದ ಒಂದು ದೇಶ ಇದ್ದಾಗ ಅವರು ಅದನ್ನು ಬಿಟ್ಟು ನಮ್ಮ ಜೊತೆ ನಿಂತಿದ್ದಾರೆ. ಅವ್ರು ನಿಂತಿದ್ದಾರೆ. ಪಾಕಿಸ್ತಾನಕ್ಕೆ ಅವ್ರಿಗೆ ಅವಕಾಶ ಇತ್ತು ಹೋಗ್ಲಿಕ್ಕೆ. ಅವ್ರ ಪೂರ್ವಜರು ಇಲ್ಲ, ನಾವು ಭಾರತದಲ್ಲೇ ಇರ್ತೀವಿ, ನಾವು ಹಿಂದೂಗಳ ಜೊತೆ ಇರ್ತೀವಿ ಅಂತ ಹೇಳಿ ಬಂದವರು ಇವರು. ನಮ್ಮ ಮೇಲೆ ಅವ್ರು ವಿಶ್ವಾಸ ಇಟ್ಟಂಥವ್ರು.
ಅವ್ರಿಗೆ ಇವಾಗ ಇಲ್ಲ ಹೋಗ್ರೆ ಅಂತ ಹೇಳಿದ್ರೆ ಆಗೋದಿಲ್ಲ. ಅವ್ರ ಕೈ ಹಿಡಿಲೇಬೇಕಾಗ್ತದೆ ನಾವು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅದಾಗಬೇಕಾಗಿದೆ, ಆಗಲೇಬೇಕಾಗ್ತದೆ. ಆಮೇಲೆ ನಾವು ಎಲ್ಲ ಕೈ ಜೋಡಿಸಿದ್ರೆ ತಾನೇ ಸರ್ ನಮ್ಮ ದೇಶ ಮುಂದೆ ಹೋಗೋದು. ಇಲ್ಲ ನಾವು 20% ಬಿಟ್ಬಿಡ್ತೀವಿ, ನಾವು 80% ಮಾತ್ರ ಹೋಗ್ತೀವಿ ಅಂತ ಹೇಳಿದ್ರೆ ದೇಶ ಮುಂದೆ ಹೋಗಲ್ಲ. ನಾವು ಎಲ್ಲರೂ ಕೈ ಜೋಡಿಸಿ ಮುಂದೆ ಹೋಗಬೇಕಾಗತ್ತೆ. ಪ್ರತಿಯೊಬ್ಬರು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಎಲ್ಲರೂ ಆಗಬೇಕಾಗ್ತದೆ. ಸರ್, ಈಗ ಆಪರೇಷನ್ ಸಿಂಧೂರ ಆದ ಬಳಿಕ ಫಾರಿನ್ಗೆ ಡೆಲಿಗೇಷನ್ ಹೋಯಿತು. ಅದರಲ್ಲಿ ನಿಮ್ಮ ಪಕ್ಷದ ಸಂಸದರು ಶಶಿ ತರೂರ್ ಅವರೇ BJP ಅವರಿಗಿಂತ ಹೆಚ್ಚು ಪ್ರಚಾರವನ್ನು ತಗೊಂಡಂಥವ್ರು, ಜೊತೆಗೆ ಚರ್ಚೆಗೆ ಒಳಗಾದಂಥವ್ರು, ಮೈಲೇಜನ್ನು ಪಡ್ಕೊಂಡಂಥವ್ರು ಶಶಿ ತರೂರ್ ಅವರು. ಸೊ ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮಲ್ಲಿ ಮೋದಿ ಸರ್ಕಾರ ಬಂದ ಬಳಿಕ ಭಾರತದ ಪರಿಸ್ಥಿತಿ ಏನು ಡಿಮಿನಿಷಿಂಗ್ ಆದಂಗಿದೆಯಾ, ಇಲ್ಲ ವೆದರ್ ಇಟ್ ಇವತ್ತು ನೆನ್ನೆ ಇವರೇ ಹೇಳಿದ್ರಲ್ಲ, ರಕ್ಷಣಾ ಸಚಿವರೇ ಹೇಳಿದ್ರಲ್ಲ, ಅವ್ರು ಹೇಳಿದರು ಒಟ್ಟಾರೆ ಇಡೀ ಇದರಲ್ಲಿ ವಿದೇಶಾಂಗ ನೀತಿಯಿಂದ ಪಾಕಿಸ್ತಾನದ ಜೊತೆ ಈ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಬರೀ 3 ದೇಶಗಳು ನಿಂತವು ಅಂತ ಹೇಳಿದರು. ಭಾರತದ ಜೊತೆ ಯಾವ ದೇಶಗಳು ನಿಂತವು? ಯಾರೂ ಇಲ್ಲ. ಅಟ್ಲೀಸ್ಟ್ ಪಾಕಿಸ್ತಾನ ಜೊತೆ 3 ದೇಶಗಳದು ಇದ್ದರು, ಬಟ್ ಭಾರತದ ಜೊತೆ ಒಬ್ಬರೂ ಇಲ್ಲ. ಇವರು ಇಷ್ಟು ವರ್ಷ 11 ವರ್ಷ ಪ್ರತಿಯೊಬ್ಬರಿಗೂ ಹೋಗ್ಬಿಟ್ಟು ಅವ್ರನ್ನ ಹಗ್ ಮಾಡೋದು, ಇಷ್ಟೆಲ್ಲ ಮಾಡಿ ಏನಾಯಿತು? ಭಾರತದ ಇವತ್ತು ವಿಶ್ವಗುರು ಅಂತ ಹೇಳ್ತಿದ್ದು ಎಲ್ಲಿಗೋಯ್ತು? ಇವತ್ತು ನಾನೆಲ್ಲ ಕೇಳ್ತಾ ಇರೋದು, ನೀವೆಲ್ಲ ಕೇಳ್ತಾ ಇರೋದು, ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಯಾವ ಕಾರ್ಯಕರ್ತರಿದ್ದಾರೆ ಕೇಳ್ತಾ ಇದ್ದಾರೆ. ಅವ್ರಿಗೆ ಈ ಇದ್ರ ಬಗ್ಗೆ ಮೋದಿಯವರ ಯಾವ ಒಂದು ಇದಿತ್ತು ಎಲ್ಲ ಹೊರಟೋಗಿದೆ. ಇವತ್ತು ಎಲ್ಲ ಹೊರಟೋಗಿದೆ. ಏನೋ ಅವರು ನಮ್ಮನ್ನು ಏನೋ ಕರ್ಕೊಂಡು ಹೋಗ್ತಾರೆ, ಏನೋ ಮಾಡ್ತಾರೆ ಅನ್ನೋಂಥ ಯಾವ ಒಂದು ಭರವಸೆ ಇತ್ತು, ಎಲ್ಲ ಹುಸಿಯಾಗಿದೆ. ಇವತ್ತು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮೋದಿನ ಬೇಕಿದ್ರೆ ಏನು ಬೇಕಿದ್ರು ಬೈರಿ, ಅವ್ರನ್ನ ಇವತ್ತು ಸೇಫ್ ಗಾರ್ಡ್ ಮಾಡಲಿಕ್ಕೆ, ಅದು ಡಿಫೆಂಡ್ ಮಾಡಲಿಕ್ಕೆ ಜನ ಬರ್ತಾ ಇಲ್ಲ. ಯಾಕೆ? ಹೇಗೆ 100 ಜನ ಬರೋರು ಇವಾಗ ಯಾಕೆ ಬರ್ತಾ ಇಲ್ಲ? ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಇವರು ಮಾಡಿದ್ದೆಲ್ಲ ಬೊಗಳೆ ಭಾಷಣ, ಇವರು ಹೇಳಿದ್ದೆಲ್ಲ ಸುಳ್ಳು ಅನ್ನೋಂಥದ್ದು ಇವತ್ತು ಜನಕ್ಕೆ ಅರಿವಾಗಿದೆ. ಇದು ಈಗ ಮೋದಿಯವರು ಈಗ 2014ರಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ಅವರ ಡಿಪ್ಲೊಮಸಿದ್ದು ಒಂದು ಅದು ಕಾಮನ್ ನೆರೇಟಿವ್ ಏನಿತ್ತು ಅಂತ ಹೇಳಿದ್ರೆ, ನಾನು ಎಲ್ಲರ ಜೊತೆನೂ ಕೂಡ ನನ್ನ ಸ್ನೇಹ ಇದೆ, ನಾನು ಇವರು ದೋಸ್ತು ಅವರು ದೋಸ್ತು, ಟ್ರಂಪು ಈ ಥರನೇ ಆ ಅಂಡರ್ಸ್ಟ್ಯಾಂಡಿಂಗಲ್ಲೇ ನಾವು ಡಿಪ್ಲೊಮೆಸಿನ ಮಾಡ್ತಾಯಿದ್ವಿ ಅಂಥೇಳಿ ಇತ್ತು. ಬಟ್ ಅದು ಈಗ ಆಪರೇಷನ್ ಸಿಂಧೂರದ ಬಳಿಕದ ಟ್ರಂಪ್ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದರೆ ಎಲ್ಲವೂ ನಮಗೆ ಬ್ಯಾಕ್ ಫೈರ್ ಆದಂಗೆ ಕಾಣಿಸ್ತು. ತುಂಬ ಬ್ಯಾಕ್ ಫೈರ್ ಆಗಿದೆ. ಆಮೇಲೆ ಯಾವ ವ್ಯಕ್ತಿ ಬಗ್ಗೆ ಮೋದಿನೇ ಹೋಗ್ಬಿಟ್ಟು ಪ್ರಚಾರದಲ್ಲಿ ಭಾಗಿಯಾಗಿ ಒಂದು ದೇಶದ ಪ್ರಧಾನಿ ಹೋಗಿ ಇನ್ನೊಂದು ದೇಶದಲ್ಲಿ ಇನ್ನೊಂದು ಅಧ್ಯಕ್ಷನ ಬಗ್ಗೆ ಪ್ರಚಾರ ಮಾಡುವಂಥದ್ದು ಯಾವತ್ತೂ ಕೇಳೇ ಇಲ್ಲ, ಯಾರೂ ಕೇಳಲೇ ಇಲ್ಲ. ಎಲೆಕ್ಷನ್ ಕ್ಯಾಂಪೇನಲ್ಲಿ ಭಾಗಿಯಾಗುವಂಥದ್ದು ಯಾರೂ ಕೇಳಲೇ ಇಲ್ಲ. ಅವನ ಜೊತೆ ಭಾಗಿಯಾಗಿ ಇಸ್ ಬಾರ್ ಟ್ರಂಪ್ ಸರ್ಕಾರ ಅಂತ ಕೂಡ ಘೋಷಣೆ ಮಾಡಿದರು, ಅಬ್ಕಿ ಬಾರ್. ಅಷ್ಟೆಲ್ಲ ಆಗಿ ಕೂಡ ಇವತ್ತು ಅವ್ರಿಗೆ ಇನಾಗ್ರೇಷನ್ಗೆ ಅವ್ರಿಗೆ ಒಂದು ನಿಮಂತ್ರಣ ಕೊಡಲಿಲ್ಲ ಅಂತ, ಆಮಂತ್ರಣ ಕೂಡ ಕೊಡಲಿಲ್ಲ ಅಂತ ಹೇಳಿದ್ರೆ ಏನು ಮಾಡೋದು? ಓತ್ ಸೆರೆಮನಿಗೆ. ಸೊ ಇವತ್ತು ಮೋದಿಯವ್ರದ್ದು ಏನೂ ನಡೀತಾ ಇಲ್ಲ, ವಿಶ್ವದಾದ್ಯಂತ ಅವ್ರದ್ದು ಏನೂ ನಡೀತಾ ಇಲ್ಲ, ಅವ್ರಿಗೇನು ಬೆಲೆ ಇಲ್ಲ ಅನ್ನೋಂಥದ್ದು ಜನಕ್ಕೆ ಇವಾಗ ಅರ್ಥ ಆಗ್ತಾ ಇದೆ. ನೀವು ತೇಜಸ್ವಿ ಸೂರ್ಯ ಬಗ್ಗೆನೂ ಒಂದು ಟ್ವೀಟ್ ಮಾಡಿದ್ರಿ. ಇಲ್ಲ, ನಾನು ಅವ್ರ ಬಗ್ಗೆ ಹೇಳಲಿಲ್ಲ, ನನಗೆ ಗೊತ್ತಿಲ್ಲ ಅವ್ರ ಹೆಸರು ಅಂತ ಹೇಳಲಿಲ್ಲ. ಪತ್ರಿಕೆಯಲ್ಲಿ ಏನು ಬಂದಿದೆ, ಒಬ್ಬ ಯುವ ರಾಜಕಾರಣಿ, ಒಬ್ಬ ಯುವ MP, ಅವರು ಸಂಸದರು, ಅವರು ಅಮೆರಿಕಕ್ಕೆ ಹೋದರು. ಅಮೆರಿಕದಲ್ಲಿ ಮುರಳಿ ಡಿಯೋರ ಅವ್ರ ಮಗ ಮಿಲಿಂದ್ ಡಿಯೋರ ಅವರು ಟ್ರಂಪ್ ಅವ್ರ ಮಗನ ಜೊತೆ ಒಂದು ಸೆಪರೇಟ್ ಮೀಟಿಂಗ್ ಇತ್ತು. ಇವ್ರಿಗೆ ಅದನ್ನು ನೋಡಿ ಕೆಂಗಣ್ಣಾಯಿತು, ಅವ್ರಿಗೆ ಸಿಟ್ಟು ಬಂತು, ನಾನು ಭಾರತೀಯ ಜನತಾ ಪಕ್ಷದಲ್ಲಿದ್ದು ನನಗೆ ಇದಾಗಲಿಲ್ಲ ಅನ್ನೋದು, ಡೈರೆಕ್ಟು ಸಿಕ್ಕಲಿಲ್ಲ ಅಂತ. ಅದಕ್ಕೋಸ್ಕರ ಇವ್ರು ಏನು ಮಾಡಿದರು, ಇವರು ಫ್ಲಾರಿಡಾಗೆ ಹೋದರು. ಫ್ಲಾರಿಡಾಗೆ ಹೋಗಿ ಅಲ್ಲಿ ಟ್ರಂಪ್ ಮನೆಗೆ ಹೋಗಿ ಅವ್ರನ್ನ ಭೇಟಿ ಆದರು ಯಾರ್ದೋ ಮೂಲಕ. ಬಟ್ ಟ್ರಂಪಲ್ಲಿ ಅವ್ರನ್ನ ಥಳಿಸಿ ಕಳಿಸಿದ್ರು, ಆಯಿತಾ. ಅದಾದಮೇಲೆ ವಾಪಸ್ ಬಂದಮೇಲೆ ಇವ್ರು ಯಾರಿಗೂ ಹೇಳಲಿಲ್ಲ. ಬಟ್ ಭಾರತೀಯ ಜನತಾ ಪಕ್ಷದ ಯಾರು ಲೀಡರ್ಸ್ ಯಾರಿದ್ದಾರೆ ಅವ್ರಿಗೆ ಗೊತ್ತಾಗಿ ಇವ್ರನ್ನ ಅವ್ರು ಸರಿಯಾಗಿ ಬಾಯಿ ತುಂಬ ಬೈದಿದ್ದಾರೆ ಅನ್ನೋಂಥದ್ದು ಅದು ಪತ್ರಿಕೆಯಲ್ಲಿ ಬಂದಿರೋದು. ಯಾರ ಹೆಸರು ಅಂತ ಗೊತ್ತಿಲ್ಲ,
ಸೂರ್ಯ ಬಟ್ ಹಿಸ್ ನೇಮ್ ವಾಸ್ ಅವರು ಅಂತ ಜನ ಬೇರೆ ಬೇರೆಯವ್ರು ಮಾತಾಡ್ತಾ ಇದ್ದಾರೆ. ಬಟ್ ಅದು ಆ ಪತ್ರಿಕೆಯಲ್ಲಿ ಇರಲಿಲ್ಲ, ಅವ್ರ ಹೆಸರು ಇರಲಿಲ್ಲ. ಸರ್, ಈಗ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗುವಂಥ ಸಾಧ್ಯತೆ ಎಷ್ಟು ಮಟ್ಟಿಗಿದೆ ಸರ್? ಈಗಿನ ಪೊಲಿಟಿಕಲ್ ಸಿನಾರಿಯೋ, ಕಾಂಗ್ರೆಸ್ ಈ ಸಲ ಎಲೆಕ್ಷನ್ ಕೂಡ 100 ಏನು ಕ್ರಾಸ್ ಮಾಡಲಿಲ್ಲ ಲೋಕಸಭಾ ಎಲೆಕ್ಷನಲ್ಲಿ. ವಾಟ್ ಈಸ್ ದ ಪಾಸಿಬಿಲಿಟಿ ಸರ್? ಸರ್, ಇವಾಗ ರಾಜಕೀಯ ಅಂತ ಹೇಳಿದರೆ ಅದು ಮ್ಯಾಥಮ್ಯಾಟಿಕ್ಸ್ ಅಲ್ಲ. ಈ ಸತಿ 100 ಬಂದಿದೆ, ಅದಕ್ಕೋಸ್ಕರ ಬಹುಶಃ ಒಂದು 120 130 ಮುಂದಿನ ಸತಿ ಬರ್ಬೋದು ಅಂತ. ಇಟ್ಸ್ ಆಲ್ ಅಬೌಟ್ ಕೆಮಿಸ್ಟ್ರಿ. ಇದು ಕೆಮಿಸ್ಟ್ರಿ. ನೀವು ಅದಕ್ಕೆ ಒಂದು ಸೇರಿಸಿದರೆ 100ಕ್ಕೆ 1 ಸೇರಿಸಿದರೆ ಅದು 199 ಆಗ್ಬೋದು, ಆಯಿತಾ? ಅಥವಾ 99ರಿಂದ ನಾವು 100ಕ್ಕೂ ಬರ್ಬೋದು. ಸೊ ಬಟ್ ಒಂದು ಮಾತ್ರ ಹೇಳ್ತೀನಿ ನಾನು, ರಾಹುಲ್ ಗಾಂಧಿಯವರು ತುಂಬ ಬುದ್ಧಿವಂತರು. ಯಾಕಂದರೆ ನನ್ನ ಒಡನಾಟ ಇದೆ, ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಅವ್ರು ಯಾವ ಪುಸ್ತಕ ಓದ್ತಾರೆ ಅದು ನನಗೆ ಗೊತ್ತು. ಏಕೆಂತ ಹೇಳಿದ್ರೆ ಇವತ್ತು ಬ್ರಿಜೇಶ್ ಕಾಳಪ್ಪ ₹1 ಲಂಚ ತೊಗೊಂಡಿಲ್ಲ, ಎಲ್ಲೂ ಒಂದು ಹೆಸರು ಕೆಡಿಸ್ಕೊಂಡಿಲ್ಲ ಯಾವ ರೀತಿಯಲ್ಲೂ, ಆಯಿತಾ? ಆಮೇಲೆ ನಮ್ಗೆ ಯಾವುದು ರಾಜಕೀಯದ ಒಂದು ಪವರ್ ಹಿಂದೆ ನಾನು ಯಾವತ್ತೂ ಹೋಗಿಲ್ಲ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿದೆ. ಭಾರತೀಯ ಜನತಾ ಪಕ್ಷದವ್ರಿಗೂ ಗೊತ್ತು, JDSಗೂ ಗೊತ್ತು, ಕಾಂಗ್ರೆಸ್ಗೂ ಗೊತ್ತು, ಆಯಿತಾ? ಒಬ್ಬ ವ್ಯಕ್ತಿ ಬಗ್ಗೆ ನಂಗೆ ಇಷ್ಟೊಂದು ವಿಶ್ವಾಸ ಇರೋದು ಯಾಕೆ? ನನ್ನಂಥವನೇ ನಾನು ಮಾತಾಡೋದು, ಬೇರೆಯವ್ರ ಬಗ್ಗೆ ನಾನು ನನ್ನಂಥವ್ರ ಬಗ್ಗೆ ಮಾತಾಡೋದು ಯಾಕೆ ಅಂತ ಹೇಳಿದರೆ ಆ ವ್ಯಕ್ತಿಯಲ್ಲಿ ಆ ಗುಣ ಇದೆ. ನಾವು ಆಮ್ ಆದ್ಮಿ ಪಕ್ಷಕ್ಕೆ ಹೋದರೂ ಕೂಡ ರಾಹುಲ್ ಗಾಂಧಿ ಬಗ್ಗೆ ಒಳ್ಳೇದು ಹೇಳ್ತೀನಿ. ಯಾಕೆ? ಆ ವ್ಯಕ್ತಿಯಲ್ಲಿ ಒಂದು ವ್ಯಾಲ್ಯೂ ಇದೆ, ಒಂದು ಸಿಸ್ಟಮ್ ಇದೆ. ಅವ್ರಿಗೆ ಬಡವರು ಅಂತ ಹೇಳಿದರೆ ಅವ್ರಿಗೆ ಅದು ಗೊತ್ತಾಗುತ್ತಲ್ಲ, ನೀವು ಅವ್ರನ್ನ ನೋಡುವಾಗಲೇ ಗೊತ್ತಾಗುತ್ತಲ್ಲ ಅವ್ರು ಯಾವ ರೀತಿಯಲ್ಲಿ ಬಡವ್ರ ಜೊತೆ ಅವ್ರು ಸ್ಪಂದಿಸ್ತಾರೆ. ಆಮೇಲೆ ಇಂಟೆಲೆಕ್ಚುಯಲ್ಸ್ ಅವ್ರ ಜೊತೆ ಹೇಗೆ ಮಾತಾಡ್ತಾರೆ, ಯಾವ ಮಟ್ಟದಲ್ಲಿ. ಮೋಸ್ಟ್ ಆಫ್ ಆಲ್ ಅವರ ಪ್ರೆಡಿಕ್ಷನ್ಸ್ ಎಲ್ಲವೂ ಬಹುತೇಕ 100% ಕರೆಕ್ಟ್ ಆಗಿದೆ. ಕೋವಿಡ್ ಆಗಲಿ, ಈ ಡಿಮಾನಿಟೈಸೇಷನ್ ಆಗಲಿ, ಪ್ರತಿಯೊಂದು ಕೂಡ ಕರೆಕ್ಟ್ ಆಗಿದೆ. ಏನಕ್ಕಂದರೆ ಅವ್ರಿಗೆ ದೇಶದ ಬಗ್ಗೆ, ಆಮೇಲೆ ಜನರ ಬಗ್ಗೆ ಕರೆಕ್ಟಾಗಿ ಅವ್ರ ಅಸೆಸ್ಮೆಂಟ್ ಇದೆ. ನನ್ನ ಲೆಕ್ಕದಲ್ಲಿ 2029ಕ್ಕೆ ಖಂಡಿತವಾಗ್ಲೂ ಕಾಂಗ್ರೆಸ್ ಸರ್ಕಾರದ ರಚನೆ ಆಗೇ ಆಗುತ್ತೆ, ಖಂಡಿತವಾಗ್ಲೂ ಆಗತ್ತೆ. ಆಮೇಲೆ ಜನಕ್ಕೆ ಇವತ್ತು ಬ್ರಹ್ಮ ನಿರಸನ ಆಗೋಗ್ಬಿಟ್ಟಿದೆ. ಮೋದಿ ಅವರ ಕಾರ್ಯವೈಖರಿ, ಭಾರತೀಯ ಜನತಾ ಪಕ್ಷದವರ ಯಾವ ಒಂದು ದುರಂಕಾರದ ನಡವಳಿಕೆ, ಇವೆಲ್ಲ ನೋಡಿದ ಬ್ರಹ್ಮ ನಿರಸನ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಖಂಡಿತವಾಗ್ಲೂ 29ರಲ್ಲಿ ದೊಡ್ಡ ಮಟ್ಟದಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ 400 ಸೀಟ್ ಅಂತ, ಆ ಮಟ್ಟಕ್ಕೆ ಬೇಕಾದ್ರೆ ಹೋಗ್ಬೋದು. ಏನಕ್ಕಂದರೆ ಇಟ್ಸ್ ಕೆಮಿಸ್ಟ್ರಿ. ಜನಕ್ಕೆ ಇವಾಗ ಭಾರತೀಯ ಜನತಾ ಪಕ್ಷದವರೇ ನಮ್ಮನ್ನು ಪರ್ಸ್ನಲಿ ಸಿಗ್ತಾರಲ್ಲ. ಇವಾಗ ನಾನು ಅಲ್ಲಿ ಕೂತಿರುವಾಗ ನನಗೆ ಯಾರೋ ಸೀನಿಯರ್ ಲೀಡ್ರ್ ಒಬ್ಬರು ಫೋನ್ ಮಾಡಿದರು. ಏನು ಖರ್ಗೆ ಅವ್ರು ಮಾತಾಡ್ತಿದ್ದಾರೆ ಪಾರ್ಲಿಮೆಂಟಲ್ಲಿ, ನಮಗೇನು ಆನ್ಸರ್ಸೇ ಇಲ್ಲ ಅಂತ ಅವರೇ ಹೇಳ್ತಾರೆ. ಸೀನಿಯರ್ ಲೀಡರ್ BJPದು. ಅಫ್ಕೋರ್ಸ್ ಪಬ್ಲಿಕಲ್ಲಿ ನಾನು ಹೇಳೋದಿಲ್ಲ, ಅವ್ರ ಹೆಸರು ಹೇಳೋದಿಲ್ಲ, ಅವ್ರು ನನಗೆ ಹೇಳೋದ. ಸೊ ಇದು ಸತ್ಯವಾಗಿ ನಡೀತಿರುವಂಥದ್ದು. ಅಂದರೆ ಒಂದು ದೊಡ್ಡ ಒಂದು ಚೇಂಜ್. ಈ ಭಾರತ್ ಜೋಡೋ ಯಾತ್ರೆ ಬಳಿಕ ರಾಹುಲ್ ಗಾಂಧಿ ಅವರ ಬಗ್ಗೆ ಇದ್ದಂಥ ಪರ್ಸೆಪ್ಷನ್ ಚೇಂಜ್ ಆಗಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಯಿತು ಅದು ಭಾರತ್ ಜೋಡೋ ಯಾತ್ರೆ. ಅಲ್ಲ, ಖಂಡಿತವಾಗ್ಲೂ ಅದು ಹಾಗೆ ಆಗುತ್ತಲ್ಲ. ಯಾಕೆಂತ ಹೇಳಿದ್ರೆ ಒಂದು ದೊಡ್ಡ ಒಂದು ಲೀಡರ್ ಇಡೀ ದೇಶವನ್ನು ನಾನು ನಡ್ಕೊಂಡೇ ಹೋಗ್ತೀನಿ ಅಂತ ಹೇಳುವಾಗ ಖಂಡಿತವಾಗ್ಲೂ ಜನ ಅವ್ರು ನೋಡ್ತಾರೆ ಹೇಗಿದ್ದಾರೆ. ಇವತ್ತು ನೀವು ರಾಹುಲ್ ಗಾಂಧಿ ಅವ್ರನ್ನ ತುಂಬ ಹತ್ತಿರದಿಂದ ನೋಡಾದ್ಮೇಲೆ, ಅವ್ರ ಜೊತೆ ನೀವು ಮಾತಾಡಾದ್ಮೇಲೆ, ಅವ್ರಿಗೇನು ತಲೆಯಲ್ಲಿ ಸಾಮಾನ್ಯ ಇಲ್ಲ ಅಂತ ಹೇಳಿದ್ರೆ ಯಾರು ನಂಬ್ತಾರ? ಹುಚ್ಚಪ್ಪ ಅವನು ಅಂತ ಹೇಳಿದ್ರೆ ನಂಬ್ತಾರ? ಯಾಕಂದ್ರೆ ನಾವು ನೋಡಿದ್ದೀವಿ, ಕಣ್ಣಾರೆ ನಾವೇ ನೋಡಿದ್ದೀವಿ ಅವ್ರು ಏನು ಮಾತಾಡ್ತಾರೆ, ಯಾವ ವಿಚಾರಗಳು ತೆಗಿತಾರೆ, ಯಾರ ಜೊತೆ ಹೇಗೆ ಮಾತಾಡಿಸ್ತಾರೆ, ಯಾರ ಜೊತೆ ಹೇಗೆ ವ್ಯವಹಾರ ನಡೆಸ್ತಾರೆ. ಇದೆಲ್ಲ ನಮ್ಮ ಕಣ್ಣಿಗೆ ನಾವು ನೋಡಾದ್ಮೇಲೆ ಇಲ್ಲ ಅವನು ಪಪ್ಪು ಅಂತ ಹೇಳಿದ್ರೆ ಯಾರು ನಂಬ್ತಾರೆ? ಸೊ ಅದಕ್ಕೋಸ್ಕರ ಯಾವ ಒಂದು ಫ್ಯಾಕ್ಟ್ರಿ ಇತ್ತು ಇವ್ರದ್ದು, ಭಾರತೀಯ ಜನತಾ ಪಕ್ಷದ್ದು ಫೇಕ್ ನ್ಯೂಸ್ ಫ್ಯಾಕ್ಟ್ರಿ. ಇವಾಗ ನಾವಿಬ್ಬರು ಮಾತಾಡ್ತಾ ಇದ್ದೀವಿ, ನಾನು ಮಾತಾಡಿರೋದ್ರಲ್ಲಿ ಒಂದು ಕ್ಲಿಪ್ ಕಟ್ ಮಾಡೋದು, ಆಮೇಲೆ ನನ್ನನ್ನು ಏನು ಗೊತ್ತಿಲ್ಲದಂಗೆ ಬಿಂಬಿಸೋದು, ಅದೆಲ್ಲ ನೋಡಿ. ಇವಾಗ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ರಾಹುಲ್ ಗಾಂಧಿಯ ಒಂದು ಇಮೇಜ್ ಕೆಡವಲಿಕ್ಕೆ. ಬಟ್ ಎಲ್ಲಿಗೆ ಹೋಯ್ತಾ ದುಡ್ಡು? ನೀವು 1000 ಕೋಟಿ ಖರ್ಚು ಮಾಡಿದ್ರು ಕೂಡ ಆ 1000 ಕೋಟಿ ನೀವು ಇದು ನೀರಿಗೆ ಹೋಮ ಹಾಕ್ದಂಗೆ ಆಯ್ತಲ್ಲ. ಅದ್ರ ಬದಲು ಅವ್ರು ಏನು ಶಕ್ತಿ ಇದೆ ನಡ್ಕೊಂಡು ಹೋಗಲಿ. ರಾಹುಲ್ ಗಾಂಧಿ ಯಾವ ಶಕ್ತಿಯಲ್ಲಿ ಹೋಗಲಿ, ಬಟ್ ಅವ್ರನ್ನ ನಾನು ಡ್ಯಾಮೇಜ್ ಮಾಡೋದಿಲ್ಲ ಅನ್ನೋಂಥ ಒಂದು ಭಾವನೆ ಬರಬೇಕಾಗಿತ್ತು. ಮಾಡಲಿಲ್ಲ ಅವರು.
BJPನವ್ರು ಮಾಡಲಿಲ್ಲ, ಕಾಂಗ್ರೆಸ್ನವ್ರು ಮಾಡ್ತಾ ಇಲ್ಲ ಇವಾಗ. ಇವತ್ತು ಸ್ಟಾರ್ಮರ್ ನಮ್ಮ ಭಾರತೀಯ UK ಪ್ರೈಮ್ ಮಿನಿಸ್ಟರ್ ಜೊತೆ ಪ್ರೈಮ್ ಮಿನಿಸ್ಟರ್ ಹೋಗ್ಬಿಟ್ಟು ಅವ್ರನ್ನ ಅಪ್ಕೋತಾರೆ, ಅದಾದ್ಮೇಲೆ ಅವ್ರು ಕೈ ಹಿಡೀಲಿಕ್ಕೆ ಹೋಗ್ತಾರೆ. ಅಲ್ಲ, ಅವ್ರಿಗೆ ಇಂಟ್ರೆಸ್ಟೆಡ್ ಅಲ್ಲ, ಅವ್ರಿಗೆ ಆ ರೀತಿಯೇ ಗೊತ್ತಿಲ್ಲ ಅವ್ರಿಗೆ. ಇವಾಗ ನೀವು ಯಾವ ದೇಶದಲ್ಲಿ ಇರ್ತೀರಿ ಆ ದೇಶದಲ್ಲಿ ಅವ್ರು ಹೇಗೆ ಜನ ನಡ್ಕೋತಾರೆ ಹಾಗಿರ್ಬೇಕಾಗತ್ತೆ. ಯು ಹ್ಯಾವ್ ಟು ಬಿ ಎ ರೋಮನ್ ಇನ್ ರೋಮ್. ನಾನು ರೋಮಲ್ಲಿ ಹೋಗ್ಬಿಟ್ಟು ನಾನು ಹಿಂಗೆ ಊಟ ಮಾಡ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ಜನ ಎಲ್ಲಿ ನಮ್ಮನ್ನು ಒಪ್ಕೊಳ್ಳೋದಿಲ್ಲ. ನಾನು ಇಷ್ಟ ಬಂದಂಗೆ ನಾನು ನಡ್ಕೋತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ಅದನ್ನು ನಾವು ಹಾಕಿದರೆ ಮತ್ತೆ ತುಂಬ ಜನ ಬೇಜಾರು ಮಾಡಿಕೊಂಡ್ರು, ಯಾಕೆ ಈಗ ಹಾಕ್ತೀರಿ ಅಂತ. ಅದಾದ್ಮೇಲೆ ಅವರೇ ಹೇಳ್ತಾರೆ, ಇಲ್ಲ ಕರೆಕ್ಟ್, ನೀವು ಹಾಕಿರೋದು ಸತ್ಯ, ಸುಳ್ಳು ಹಾಕಲಿಲ್ಲ ನೀವು. ಅದೇ ವಿಡಿಯೋದಲ್ಲಿ ಗಮನಿಸಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. UK ಪ್ರೈಮ್ ಮಿನಿಸ್ಟರ್ಗೆ ಅವರು ಡಿಕ್ಲೈನ್ ಟು ಇಲ್ಲ, ಗೊತ್ತಿಲ್ಲ ಅವ್ರಿಗೆ. ಹೀಗೂ ಕೈ ಹಿಡಿತಾರೆ ಅಂತ ಹೇಳಿದ್ರೆ, ಇವಾಗ ನೀವು ಯಾವುದೇ ದೇಶಕ್ಕೆ ಹೋದರೂ ಕೂಡ ಇವಾಗ ನಮ್ಮ ಇಂಡಿಯಾದಲ್ಲಿ ನಡಿಬೋದು, ಅಥವಾ ಇರಾನ್ನಲ್ಲಿ ನಡಿಬೋದು, ಅಥವಾ ಬೇರೆ ಯಾವುದಾದ್ರು ದೇಶದಲ್ಲಿ ಇಬ್ಬರು ಗಂಡಸರು ಕೈ ಹಿಡ್ಕೊಂಡು ಹೋಗೋದು ನಡಿಬೋದು. ಬಟ್ ನೀವು ವಿದೇಶಕ್ಕೆ ಹೋದಾಗ ಅಥವಾ ನೀವು ವೆಸ್ಟರ್ನ್ ಕಂಟ್ರಿಗೆ ಹೋದಾಗ ಅದು ಬೇರೆ ಭಾವನೆ. ಅದು ನೀವು ಒಬ್ಬ ಗಂಡಸು ಇನ್ನೊಂದು ಗಂಡಸು ಕೈ ಹಿಡಿದ್ರೆ ಅದಕ್ಕೆ ಬೇರೆ ಅರ್ಥ ಕಲ್ಪಿಸ್ತಾರೆ. ಅದಕ್ಕೋಸ್ಕರ ಯಾರು ಕೈ ಹಿಡಿಲಿಕ್ಕೆ ಹೋಗೋದಿಲ್ಲ. ಸರ್, ಈಗ 2029 ಎಲೆಕ್ಷನ್ ಬಗ್ಗೆ ನೀವೊಂದು ಪ್ರೆಡಿಕ್ಷನ್ ಮಾಡ್ತಾಯಿದ್ರಿ. ಬಟ್ ಈಗ ದೊಡ್ಡ ಮಟ್ಟದಲ್ಲಿ ಸ್ವತಃ ರಾಹುಲ್ ಗಾಂಧಿಯವರೇ ಒಂದು ವಿಚಾರ ಎತ್ತಿದ್ದಾರೆ. ಏನು ಅಂತ ಹೇಳಿದ್ರೆ, ಮಹಾರಾಷ್ಟ್ರದಲ್ಲಾದಂತಹ ಎಲೆಕ್ಟೋರಲ್ ಸ್ಕ್ಯಾಮು ಜೊತೆಗೆ ಕರ್ನಾಟಕದಲ್ಲೂ ಕೂಡ ಎಲೆಕ್ಟೋರಲ್ ಸ್ಕ್ಯಾಮ್ ಆಗಿದೆ ಅಂಥೇಳಿ. ಬಟ್ ಇದಕ್ಕೆ ಈಗ ಚುನಾವಣಾ ಆಯೋಗದವರು ಈಗ ಕರ್ನಾಟಕದ ಬಗ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಕರ್ನಾಟಕದ CEO ಕೂಡ ಇಲ್ಲ, ನಾವು ಎಲೆಕ್ಟರಲ್ ರೋಲ್ ಏನಿದೆ ಅದನ್ನು ಕೊಟ್ಟಿದ್ವಿ ಕಾಂಗ್ರೆಸ್ನವರು ಕೂಡ ಅಂತ ಹೇಳಿದ್ದಾರೆ. ಸೊ ಅಂದರೆ ಇದು ಎಷ್ಟು ವರ್ಷದಿಂದ ನಡೀತಾ ಇದೆ ಅಂಥೇಳಿ ನಿಮ್ಮ ಅನಿಸಿಕೆ ಸರ್? ಈಗ ಪಾರ್ಟಿ ಡಿಸ್ಕಷನ್ ಆಗಿರುತ್ತೆ ಇದು? ಇಲ್ಲ, ತುಂಬ ವರ್ಷದಿಂದ ನಡೀತಿದೆ. 2024ನೇ ಚುನಾವಣೆಯಲ್ಲಿ ಕೂಡ ಸಾಕಷ್ಟು ನಡೆದಿದೆ. ಬಟ್ ಆ ಮಟ್ಟಕ್ಕೆ ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ, ಇವಾಗ ತುಂಬ ಜನ, ಇವಾಗ ನಾನು ಆಪಲ್ಲಿದ್ದಾಗ ನಮ್ಮ ಹಿರಿಯ ಕಾರ್ಯಕರ್ತರು ಇದ್ದಾರೆ ಸಂಜಯ್ ನಗರ್ ಕಡೆ. ಅವರು ಒಂದು ಮಾತು ಹೇಳಿದರು, ನನ್ನ ಬೂತಲ್ಲಿ ಆಪ್ಗೆ ಒಂದೇ ಒಂದು ವೋಟ್ ಬಂದಿಲ್ಲ, ನಾನು ಹಾಕಿರೋದು ಸತ್ಯ, ನನ್ನ ವೋಟ್ ಎಲ್ಲಿಗೆ ಹೋಯ್ತು ಅಂತ. ಆಯಿತಾ? ಸೊ ಈ ಯಾವ ಒಂದು ಚುನಾವಣೆಗೆ ಗೆಲ್ಲಲಿಕ್ಕೆ ವ್ಯಾಕ್ಯೂಮ್ ಮಿಷಿನ್ ಥರ ಬೇರೆ ಬೇರೆ ಪಕ್ಷಗಳ ವೋಟನ್ನು ಇವರು ತೆಗೆದು ಅವ್ರ ಖಾತೆಗೆ ಹಾಕೋತಿದ್ದಾರೆ ಅನ್ನೋಂಥ ಒಂದು ಇದು ನಡೀತಿದೆ. ಆಯಿತಾ? ಒಂದು. ಎರಡನೇದು, ರಾಹುಲ್ ಗಾಂಧಿ ಅವರು ಹೇಳಿದಾಗೆ ಯಾವ ಒಂದು ರೀತಿಯಲ್ಲಿ ಚುನಾವಣೆ ಗೆಲ್ಲಬೇಕು ಅಂಥದ್ದು ಅದು ನಡೆದಿದೆ. ಇವಾಗ ನಮ್ಗೆ ಕಣ್ಣು ಕಾಣುವಾಗೆ SIR ಮಾಡ್ತಿರುವಂಥದ್ದು ನಮ್ಮ ಕಣ್ಣು ಬಿಹಾರದಲ್ಲಿ. ಬಟ್ ಏನೇ ಆಗಲಿ 20 ಲಕ್ಷ EVMಗಳು ಎಲ್ಲಿ ಹೋದು? 2014 ಮೇಲೆ 20 ಲಕ್ಷ EVMಗಳು ಕಾಣೆಯಾಗಿದ್ದಾವೆ. 20 ಲಕ್ಷ ಬೂತ್ ಅಲ್ಲಿಗೆ 20 lakh ವೋಟಿಂಗ್ ಮೆಷಿನ್ಸ್ ಹ್ಯಾವ್ ಗಾನ್ ಮಿಸ್ಸಿಂಗ್. ಆಯಿತಾ? ಪ್ರಶ್ನೆ ಇವಾಗ ಉದ್ಭವ ಆಗೋದು, ಇವಾಗ ಈ ರೂಮಲ್ಲಿ ಎಷ್ಟು ಜನ ಇದ್ದೀವಿ? 4-5 ಜನ ಇದ್ದೀವಿ. ಆಯಿತಾ? ಇಷ್ಟು ಜನರ ಹತ್ರ EVM ಹೋಗೋಕ್ಕೆ ಸಾಧ್ಯ ಇದೆಯಾ? ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ EVM ಹೋಗೋದೇ ನೀವು ಸರ್ಕಾರಿ ಕರ್ಮಚಾರಿಗಳ ಹತ್ರ ಸೆಕ್ಯೂರಿಟಿ ಇರುತ್ತೆ, ಅಥವಾ ಅವರು ಎಲೆಕ್ಷನ್ ಕಮಿಷನ್ ಯಾರು ನಿಗದಿತಪಡಿಸಿರುತ್ತೆ ಅವ್ರ ಹತ್ರ ಮಾತ್ರ ಹೋಗೋದು, ಅವ್ರ ಕಂಟ್ರೋಲಲ್ಲೇ ಇರೋದು. ಆಯಿತಾ? 20 ಲಕ್ಷ EVM ಕಾಣೆಯಾಗಿದೆ ಅಂತ ಹೇಳಿದರೆ ಯಾರು ಕದ್ದು ತೊಗೊಂಡೋಗಿದ್ದಾರೆ? ಸರ್ಕಾರದವರೇ ತೊಗೊಂಡೋಗಿರ್ಬೇಕಲ್ಲ, ಸರ್ಕಾರದ ಯಾವ್ದಾದ್ರು ಅಧಿಕಾರಿಗಳೇ ತೊಗೊಂಡೋಗಿರ್ಬೇಕಲ್ಲ, ಅವ್ರು ಹಿಡಿಯೋಕ್ಕೆ ಕಷ್ಟನಾ? ಇವಾಗ ನಿಮ್ಮನ್ನು ಡ್ಯೂಟಿಗೆ ಹಾಕಿರ್ತಾರೆ, ಎಲ್ಲಪ್ಪ ನೀವು EVM ಅಂತ ಕೇಳಿದ್ರೆ ನಿಮಗೆ ಕೊಡೋಕ್ಕಾಗೋದಿಲ್ವಾ? ಅಥವಾ ನಿಮ್ಮ ಮೇಲೆ ಒಂದು ಡಿಸಿಪ್ಲಿನರಿ ಆ್ಯಕ್ಷನ್ ತೊಗೊಳ್ಳೋವಂಥದ್ದಿಲ್ವಾ? ಅಥವಾ ಇವಾಗ CBI ED ಇಷ್ಟೆಲ್ಲ ಇದೆಯಲ್ಲ, ಎಷ್ಟು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆದಿದೆ? ಆಯಿತಾ? ಇದು ಒಂದು ಭಾಗ. ಎರಡನೇ ಭಾಗ, ಪ್ರತಿಯೊಂದು EVM ಇಲ್ಲಿ ಪಬ್ಲಿಕಲ್ಲಿ ಸಿಗ್ತದಲ್ಲ, ಅದನ್ನು ನೀವು ಯಾವುದೇ ಪಕ್ಷಕ್ಕೆ ಹಾಕಿದ್ರೆ ಅದು BJPಗೆ ವೋಟ್ ಹೋಗ್ತದೆ.
ಯಾಕೆ ಬೇರೆ ಪಕ್ಷಕ್ಕೆ ಯಾಕೆ ಹೋಗಲ್ಲ? ಇವತ್ತು ಅವಾಗ ನಾವು ತಿಳ್ಕೊಳ್ಳೋಣ, EVM ಫಾಲ್ಟಿ ಇದೆ, ಅದು ಸರಿ ಇಲ್ಲ ಅದು ಅಂತ. 15 ಪಕ್ಷಗಳಿದಾವಲ್ಲ, ನಾನು ಯಾವುದೇ ವೋಟ್ ಹಾಕಿದ್ರು ಕೂಡ ಅದು BJP ಖಾತೆಗೆ ಹೋಗ್ತದೆ. ಯಾಕೆ ಹೋಗ್ತದೆ? ಬೇರೆ ಪಕ್ಷಕ್ಕೆ ಹೋಗ್ಬೋದಲ್ಲ. ಅದು ಫಾಲ್ಟಿ ಇತ್ತು ಅಂತ ಹೇಳಿದ್ರೆ ಬೇರೆ ಪಕ್ಷಕ್ಕೆ ಹೋಗಬೇಕು. ಬೇರೆ 15ರಲ್ಲಿ ಯಾವುದಕ್ಕಾದ್ರೂ ಹೋಗ್ಲಿ, ರ್ಯಾಂಡಮ್ ಯಾವುದಕ್ಕಾದ್ರೂ ಹೋಗ್ಲಿ, ಹೋಗೋದಿಲ್ಲಲ್ಲ, ಬೇರೆ BJPಗೆ ಹೋಗ್ತದೆ. ಇನ್ನೊಂದು ವಿಚಾರ, 2019ರಲ್ಲಿ ಮೋದಿ ಅವರ 2ನೇ ಬಾರಿ ಅವರು ಆಯ್ಕೆ ಆದರು. 282 ಇದ್ದಿದ್ದು 303 ಸೀಟ್ ಆಯಿತು. ಆಯಿತಾ? ಅವತ್ತು ನಾನು ಕಾಂಗ್ರೆಸ್ ಹೈಕಮಾಂಡಲ್ಲೇ ಇದ್ದೆ, ಅಂದರೆ ನಮ್ಮ ಹೆಡ್ ಕ್ವಾರ್ಟರ್ಸಲ್ಲಿ. ಇಡೀ ದೇಶದಲ್ಲಿ ಪ್ರತಿಯೊಂದು ಭಾಗದಿಂದನೂ ಕೂಡ ನಾವು ಜನರನ್ನು ಹೋಗಿ ಮಾತಾಡಿಸಿದ್ದೇವೆ. ಇಂಥ ಒಂದು ಅಭೂತಪೂರ್ವ ಒಂದು ಜಯ, 2ನೇ ಬಾರಿಗೆ ಜಯ, 2ನೇ ಬಾರಿ ದೊಡ್ಡ ಮಟ್ಟದ ಜಯ. ಜನ ಎಷ್ಟು ವಿಜೃಂಭಿಸಬೇಕಾಗಿತ್ತು, ಪಬ್ಲಿಕ್ಕು ವಿಜೃಂಭಿಸಿಲ್ಲ, ಎಲ್ಲೂ ಇಲ್ಲ. ಒಳ್ಳೆ ಸತ್ತು ವಾತಾವರಣ, ಜನ ಸತ್ತಿರ್ತಾರಲ್ಲ, ಸೂತಕದ ವಾತಾವರಣ. ಸೊ ಇದರಲ್ಲಿ ಏನೋ ಒಂದು ನಡೀತಿದೆ ಅನ್ನೋಂಥದ್ದು ಎಲ್ರಿಗೂ ಗೊತ್ತು. ಈಗ ಹರಿಯಾಣದಲ್ಲಿ ಲಾಸ್ಟ್ ಇಯರ್ ಅಸೆಂಬ್ಲಿ ಎಲೆಕ್ಷನ್ ಆದಂಥ ಸಂದರ್ಭದಲ್ಲೂ ಕೂಡ ಈಗ ಎಲೆಕ್ಷನ್ ರಿಸಲ್ಟ್ ಆದ ಬಳಿಕ ಅಲ್ಲಿ ಆ ಭಾಗದ ಉತ್ತರ ಭಾರತ ಭಾಗದ ಚಾನೆಲ್ಗಳು ಜನರನ್ನ ಮಾತಾಡಿದಂಥ ಸಂದರ್ಭದಲ್ಲೂ ಕೂಡ ಯಾರು ಕೂಡ BJP ಮತ್ತೆ ಬರುತ್ತೆ ಅಂತ ಹೇಳಿಲ್ಲ, ಯಾರು ಕೂಡ. ಈವನ್ ಆಫ್ಟರ್ ರಿಸಲ್ಟ್ ಆಲ್ಸೋ ಇವಾಗ ಮಹಾರಾಷ್ಟ್ರದಲ್ಲಿ ಕೂಡ ಯಾರೂ ನಂಬಿರಲಿಲ್ಲ ಇವ್ರು ಮತ್ತೆ ಬರ್ತಾರೆ ಅಂತ. ಸೊ ಇದು ಖಂಡಿತವಾಗ್ಲೂ ಮೋಸ ನಡೀತಿದೆ, ಸತತವಾಗಿ ಮೋಸ ನಡೀತಾ ಇದೆ. ಇದಕ್ಕೆ ಅಂತ್ಯ ಯಾವಾಗ ಆಗುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ. ಅದು ಅಂತ್ಯ ಆಗೇ ಆಗುತ್ತೆ. ಹಿಂದೂ ಧರ್ಮದಲ್ಲೂ ನಾವು ನಂಬಿದ್ದೇವೆ, ಯಾವ ಕೆಟ್ಟ ಕೆಲಸ ನಡೀತಿದೆ ಅದಕ್ಕೆ ಅಂತ್ಯ ಇದ್ದೇ ಇದೆ ಅನ್ನೋಂಥದ್ದು ನಾವು ನಂಬಿದ್ದೇವೆ. ಸೊ ಖಂಡಿತವಾಗ್ಲೂ ಇದನ್ನು ಇವತ್ತು ಯಾವುದು ನೀವು ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ರಲ್ಲ, ಇವತ್ತು ಒಂದು ಅಂತ್ಯ ಕಾಣ್ತಾ ಇದೆ. ಯಾವ ಒಂದು ಕೊಲೆಗಳಿಗೆ ಮತ್ತು ಇಷ್ಟು ಈ ಒಂದು ಯಾವ್ದು ಕೆಟ್ಟ ಕೆಲಸ ಕೃತ್ಯಗಳು ನಡೆದಿದೆ, ಅನಾಚಾರಗಳು ನಡೆದಿದೆ, ಅದಕ್ಕೆಲ್ಲ ಒಂದು ಅಂತ್ಯ ಕಾಣ್ತಾ ಇದೆ. ಸೇಮ್ ರೀತಿಯಲ್ಲಿ ಈ ಇದಕ್ಕೂ ಒಂದು ಅಂತ್ಯ ಕಾಣ್ತದೆ. ಈಗ ಪೊಲಿಟಿಕಲ್ ರಿಟೈರ್ಮೆಂಟ್, ಈಗ ಮೊನ್ನೆ RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟರು, 75 ವರ್ಷಕ್ಕೆ ಮತ್ತೆ ಮುಂದುವರೆದ್ರೆ ಅದರ ಅರ್ಥ ಇಳಿಬೇಕು, ಬೇರೆಯವರು ಬರಬೇಕು ಅಂತೇಳಿ. ಈಗ ಅದಾದ ಬಳಿಕ ಜಗದೀಪ್ ಧನ್ಕರ್ ಅವರು ಉಪರಾಷ್ಟ್ರಪತಿ ಹುದ್ದೆಯಿಂದ ರಾಜೀನಾಮೆ ಕೊಟ್ಟರು ಸಡನ್ನಾಗಿ. ಅದಕ್ಕೆ ಬೇರೆ ಬೇರೆ ರೀಸನ್ಸನ್ನೆಲ್ಲ ಆರೋಪಿಸಲಾಯಿತು. ನೀವೊಂದು ಪೋಸ್ಟ್ ಹಾಕಿದ್ರಿ, ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತೇಳಿ. ಇಲ್ಲ, ನಾನು ಇದುವರೆಗೂ ಕೂಡ ನಂಬಿದ್ದೇನೆ, ಏನೋ ಒಂದು ದೊಡ್ಡ ವಿಚಾರ ಆಗ್ತದೆ, ದೊಡ್ಡ ಕ್ರಾಂತಿ ಆಗ್ತದೆ, ನ್ಯಾಷನಲ್ ಪಾಲಿಟಿಕ್ಸ್ ದೊಡ್ಡ ಕ್ರಾಂತಿ ಆಗ್ತದೆ, ಸೆಪ್ಟೆಂಬರಲ್ಲಿ ಆಗ್ತದೆ ಅಂತ ನಾನು ಇದುವರೆಗೂ ಕೂಡ ನಂಬಿದ್ದೇನೆ. ಅದು ಏನು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಬಟ್ ತುಂಬ ದೊಡ್ಡ ವಿಚಾರ, ಅಂದರೆ ಪ್ರತಿಯೊಬ್ಬರಿಗೂ ಎಫೆಕ್ಟ್ ಆಗುವಂಥ ವಿಚಾರ ಆಗ್ತದೆ. ಬಟ್ ಅದನ್ನು ನೀವು ಆ ಕ್ರಾಂತಿಯನ್ನು ನೀವು ಮೋಹನ್ ಭಾಗವತ್ ಸ್ಟೇಟ್ಮೆಂಟಿಗೆ ಅಟ್ಯಾಚ್ ಮಾಡ್ತಾ ಇದ್ದೀರಿ. ಇಲ್ಲ, ಮೋಹನ್ ಭಾಗವತ್ ಸ್ಟೇಟ್ಮೆಂಟ್ ಇತ್ತೋ ಇಲ್ವೋ, ಏನೋ ಒಂದು ಆಗ್ತದೆ ಸೆಪ್ಟೆಂಬರ್ಗೆ. ಈ ದೇಶದಲ್ಲಿ ದೊಡ್ಡ ಒಂದು ಬದಲಾವಣೆ ಆಗ್ತದೆ, ಪೊಲಿಟಿಕಲ್ ಲೀಡರ್ಶಿಪ್ನಲ್ಲಿ. ಅದನ್ನು ಹೇಳೋದಿಲ್ಲ, ಏನೋ ಒಂದು ದೊಡ್ಡ ಬದಲಾವಣೆ ಆಗ್ತದೆ ಸೆಪ್ಟೆಂಬರಲ್ಲಿ. ಬಟ್ ಈಗ ದೆಹಲಿಯ ರಾಜಕೀಯ ಪಡಸಾಲೆಯ ಟಚ್ಚು ಕೂಡ ಇದೆ, ನಿಮಗೆ ಗೊತ್ತಿದೆ ಅಲ್ಲಿ ಏನಾಗ್ತಿದೆ ಅಂತ. ಸೊ ಅಂಥದ್ದೊಂದು ಘಾಟ್ ಏನಾದರೂ ಬಡಿತಾ ಇದೆಯಾ ಸರ್ ಅಲ್ಲಿ? ದಿಸ್ ಇಸ್ ಮೈ ಪೊಲಿಟಿಕಲ್ ಇನ್ಸ್ಟಿಂಕ್ಟ್. ಅದು ಯಾರು ಮಾತಾಡಿರೋದಲ್ಲ, ನನ್ನ ಪೊಲಿಟಿಕಲ್ ಇನ್ಸ್ಟಿಂಕ್ಟ್ ಹೇಳ್ತದೆ ಏನೋ ಒಂದು ದೊಡ್ಡ ಬದಲಾವಣೆ ಆಗ್ತದೆ ಈ ದೇಶದಲ್ಲಿ ಅಂತ. ಇಟ್ ವಿಲ್ ಇಂಪ್ಯಾಕ್ಟ್ ಎಂಟೈರ್ ಕಂಟ್ರಿ, ನ್ಯಾಷನಲ್ ಪಾಲಿಟಿಕ್ಸ್, ಎಂಟೈರ್ ಕಂಟ್ರಿ ಎಫೆಕ್ಟ್ ಆಗ್ತದೆ. ಸರ್, ಈಗ ನಾನು ಆವಾಗ ಹೈಕೋರ್ಟ್ನ ಸಂದರ್ಭದಲ್ಲಿ, ಕರ್ನಾಟಕ ಹೈಕೋರ್ಟ್ನ ಈ ಕೋಮು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಈಗ CT ರವಿ ಅವರು ವಿಧಾನ ಪರಿಷತ್ನಲ್ಲಿ ನಿಮ್ಮದೇ ಪಕ್ಷದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಮಾತಾಡಿದ್ರು, ತೀರಾ ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ರು. ಅದಕ್ಕೆ ಕರ್ನಾಟಕ ಹೈಕೋರ್ಟ್ನವರು ಕೂಡ ಚೀಮಾರಿಯನ್ನು ಹಾಕಿದ್ರು. ಈಗ ಯತ್ನಾಳ್ ಅವರು ದಿನೇಶ್ ಗುಂಡೂರಾವ್ ಅವರ ಪತ್ನಿ, ಆಕೆ ಪಾಕಿಸ್ತಾನದಿಂದ ಬಂದವಳು, ಅವ್ರಿಗೆ ನಂಟಿದೆ ಅಂತ ಆ ಸ್ಟೇಟ್ಮೆಂಟನ್ನು ಕೊಟ್ಟರು. BJP MLC ರವಿಕುಮಾರ್ ಅವರು ನಾಟ್ ಓನ್ಲಿ ಕಲಬುರಗಿ DC ವಿರುದ್ಧ ಮಾತ್ರ ಅಲ್ಲ, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿರುದ್ಧನೂ ಕೂಡ ಅತ್ಯಂತ ಕೆಟ್ಟದಾಗಿ ಮಾತನಾಡಿದ್ರು. ಬಟ್ ಈ ಎಲ್ಲ ಪ್ರಕರಣಗಳು ಅದಕ್ಕೆ ಒಂದು ಕನ್ವಿಕ್ಷನ್ಸು ಅಥವಾ ಶಿಕ್ಷೆ ಆಗದ ಹೊರತು ಇದಕ್ಕೆಲ್ಲ ವಾಟ್ ಮೆಸೇಜ್ ಸೆಂಡ್ ಆಗುತ್ತೆ ಅಂತ ಹೇಳಿ, ಇಫ್ ಕೋರ್ಟ್ಸ್ ನಾಟ್ ಆ್ಯಕ್ಟ್
ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಗಳು. ಅಲ್ಲ, ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಆ್ಯಕ್ಟ್ ಮಾಡಲೇಬೇಕಾಗ್ತದೆ. ಏಕೆಂತ ಹೇಳಿದ್ರೆ ಇವಾಗ ನೀವು ಇವರು ಶಾಲಿನಿ ರಜನೀಶ್ ಅವ್ರ ಬಗ್ಗೆ ಮಾತಾಡಿದ್ರಿ. ಖಂಡಿತ, ಏನಕ್ಕಂದರೆ ನಮ್ಮಲ್ಲಿ ಮಹಿಳೆಯರೇ ಕಮ್ಮಿ, ಆಡಳಿತದಲ್ಲಿ ಮಹಿಳೆಯರೇ ತುಂಬ ತೀರಾ ಕಮ್ಮಿ. ಅವ್ರನ್ನ ಕುಗ್ಸೋಂಥ ಕೆಲಸ ಆಗಬಾರ್ದು. ಕೋರ್ಟ್ಗಳು ಇದರಲ್ಲಿ ತುಂಬ ತೀವ್ರವಾಗಿ ಆ್ಯಕ್ಷನ್ ತೊಗೋಬೇಕಾಗಿತ್ತು, ತಗೊಂಡಿಲ್ಲ. ಬಹುಶಃ ಸರ್ಕಾರದ ಸ್ವಲ್ಪ ವೈಫಲ್ಯತೆ ಇದ್ರೆ ಕನ್ವಿನ್ಸ್ ಮಾಡಲೇಬೇಕಾಗ್ತದೆ. ಏನಕ್ಕಂದರೆ ಅವ್ರಿಗೆ ಸ್ಟೇ ಸಿಕ್ಕಿದ್ರು ಕೂಡ ಅಟ್ಲೀಸ್ಟ್ ಒಂದು 4 ಬೈಗಳಾದರೂ ಬಯಸಬೇಕಾಗಿತ್ತು, ಚೀಮಾರಿ ಹಾಕ್ಸ್ಬೇಕಾಗಿತ್ತು. ಬಟ್ ಅದು ಆಗಲಿಲ್ಲ. ಏನೋ ಒಂದು ವೈಫಲ್ಯತೆ ಕಾಣಿಸ್ತಾ ಇದೆ ಅದ್ರ. ಈಗ ರವಿಕುಮಾರ್ ಅವ್ರದ್ದು ವಿದಿನ್ 15 days 3 weeksಲ್ಲಿ ಈ ರಿಪೀಟೆಡ್ ದ ಕಮೆಂಟ್. ಹೌದು. ಬಹುಶಃ ಅದು ಕೋರ್ಟ್ ಗಮನಕ್ಕೆ ಬಂದಿರಲಿಲ್ಲ ಅಂದ್ಕೊಂಡಿದ್ದೀನಿ ನಾನು. ಏನಕ್ಕಂದ್ರೆ ಗಮನಕ್ಕೆ ಬಂದಿದ್ದರೆ ಖಂಡಿತವಾಗ್ಲೂ ಅವ್ರು ಸ್ವಲ್ಪ ಏನಾದರೂ ಒಂದು ಹೇಳಬೇಕಾಗಿತ್ತು ಅವನಿಗೆ. ಹೀಗಲ್ಲಪ್ಪ ನಡೆಯೋದು, ನಮ್ಮ ರಾಜ್ಯದ ವ್ಯವಸ್ಥೆ ಹೀಗೆ ನಡೆಸ್ಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರು ಹೋಗ್ಬಿಟ್ಟು ಚೀಫ್ ಸೆಕ್ರೆಟರಿನ ನಾನು ಬಾಯಿಗೆ ಬಂದಾಗ ಬೈತೀನಿ ಅಂತ ಹೇಳಿದ್ರೆ ಆಡಳಿತ ಹೇಗೆ ನಡೆಯಬೇಕು, ಅಡ್ಮಿನಿಸ್ಟ್ರೇಷನ್ ಏನಾಗಬೇಕು? ಇಟ್ಸ್ ಅ ಸೀರಿಯಸ್ ಕೇಸ್. ಸರ್, ವೆರಿ ಇಂಪಾರ್ಟೆಂಟ್. ಈಗ ಲಾಸ್ಟ್ ಕ್ವಶನ್ ನಂದು ಏನು ಅಂತ ಹೇಳಿದ್ರೆ, ಈ ಫೇಕ್ ನ್ಯೂಸು ನಿಮ್ಮನ್ನು 2014ರಲ್ಲಿ ನಿಮ್ಮನ್ನು ಹಿಂಡಿ ಹಿಪ್ಪೆ ಮಾಡಿದಂತಹ ವಿಚಾರ ಅದು. ಈಗ ಕರ್ನಾಟಕದಲ್ಲೂ ಕೂಡ ಫೇಕ್ ನ್ಯೂಸ್ ಕಂಟ್ರೋಲಿಗೆ ನಾವು ಬಿಲ್ ತರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಫೇಕ್ ನ್ಯೂಸ್ ರೆಗ್ಯುಲೇಟ್ ಯೂನಿಟನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಸೊ ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ಬೋದು ಸರ್? ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ಇದರಲ್ಲಿ ಏನು ಮಾಡಿ ಪ್ರಯೋಜನ ಇಲ್ಲ. ಜನಕ್ಕೆ ಇವತ್ತಲ್ಲ ನಾಳೆ ಅದ್ರ ಸತ್ಯಾಂಶ ಗೊತ್ತಾಗುತ್ತೆ. ಫೇಕ್ ನ್ಯೂಸ್ ಮಾಡಿ ರಾಹುಲ್ ಗಾಂಧಿನ ಹೇಗೆ ಬಿಂಬಿಸಿದ್ರು, ಇವಾಗ ಜನ ಏನು ಹೇಳ್ತಾರೆ? ಏನಕ್ಕಂದರೆ ಸತ್ಯವನ್ನು ನೀವು ಮರೆಮಾಚಕ್ಕೆ ಆಗೋದಿಲ್ಲ. ಸ್ವಲ್ಪ ಟೈಮ್ ಮಾಡ್ಬೋದು, ಆಯಿತಾ? ಅದು ಮಾಡುವಂಥದ್ದು ಒಂದು ರಾಜಕೀಯ ಪಕ್ಷ ಇದನ್ನು ಸತತವಾಗಿ 70-75 ವರ್ಷದಿಂದ ಮಾಡಿಕೊಂಡೇ ಬಂದಿದೆ. ಈ ಫೇಕ್ ನ್ಯೂಸ್ನ ನೀವು ಆವಾಗಲೂ ಕೂಡ ನೀವು ಏನು ಮಾಡೋಕ್ಕಾಗಲಿಲ್ಲ, ಮುಂದೆ ಕೂಡ ಏನು ಮಾಡೋಕ್ಕಾಗೋದಿಲ್ಲ. ಜನರೇ ಇದ್ರ ಬಗ್ಗೆ ಒಂದು ತೀರ್ಮಾನ ತಗೋಬೇಕಾಗತ್ತೆ. ಯಾವ ಪಕ್ಷ ಇದನ್ನು ಫೇಕ್ ನ್ಯೂಸ್ ಮಾಡ್ತಾ ಇದೆ, ಯಾವ ಪಕ್ಷ ಮಾಡ್ತಾ ಇಲ್ಲ, ಯಾವ ಪಕ್ಷ ಮಾಡ್ತಾ ಇದೆ ಅವ್ರಿಗೆ ಪನಿಷ್ ಮಾಡ್ತೀವಿ, ಯಾವ ಪಕ್ಷ ಮಾಡ್ತಾ ಇಲ್ಲ ಅವ್ರಿಗೆ ನಾವು ಮಾರ್ಕ್ ಕೊಡ್ತೀವಿ ಅನ್ನೋಂಥದ್ದು ಆ ನಿರ್ಣಯಕ್ಕೆ ಪಬ್ಲಿಕ್ಕೇ ಬರಬೇಕಾಗುತ್ತೆ. ಏಕೆಂತ ಹೇಳಿದರೆ ಪ್ರತಿಯೊಂದು ವಿಚಾರದಲ್ಲೂ ಈ ಫೇಕ್ ನ್ಯೂಸ್ ಮಾಡಿದ್ದೀರಿ, ಯಾರು ಮಾಡಿದ್ದೀರಿ, ಇಲ್ಲ ನಾನು ಮಾಡಿಲ್ಲ ಅವ್ರು ಕೊಟ್ಟಿದ್ದಾರೆ ಅವರು ಹಿಂದೆ. ಸೊ ಅದು ಆಗೋದಿಲ್ಲ ಕೆಲಸ. ಅದು ನಾನು ಹೇಳಿದಾಗೆ ಇವತ್ತು 1000 ಕೋಟಿ ರಾಹುಲ್ ಗಾಂಧಿ ಅವರ ಮಾನನಷ್ಟ ಮಾಡೋದಕ್ಕೆ ದುಡ್ಡು ಹಾಕಿದ್ದಾರೆ. ಒಂದು ರಾಜಕೀಯ ಪಕ್ಷ, ಒಂದು ರಾಜಕೀಯ ವ್ಯವಸ್ಥೆಯಿಂದ ಹಾಕಿದ್ದಾರೆ 1000 ಕೋಟಿ. ಏನಾಯಿತು? 1000 ಕೋಟಿ ಎಲ್ಲಿಗೋಯ್ತು? ಐ ಕೌಂಟ್. ಏನೂ ಪ್ರಯೋಜನ ಆಗಲಿಲ್ಲ. ಇವತ್ತು ರಾಹುಲ್ ಗಾಂಧಿ ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿ, ಆಮೇಲೆ ಜನರ ಪರ ಇದ್ದಾರೆ ಅಂತಂಥದ್ದು ಎಲ್ಲ ಕಡೆ ಹೇಳ್ತಾ ಇದ್ದಾರೆ, ಮಾತಾಡ್ತಿದ್ದಾರೆ. ಏನಾಯ್ತು? 1000 ಕೋಟಿ ಹಾಕಿರೋಂಥದ್ದು ವೇಸ್ಟ್ ಆಯ್ತಲ್ಲ. ಅಷ್ಟು ಸ್ವಲ್ಪ ಡ್ಯಾಮೇಜ್ ಆಗ್ತದೆ ಅದು. ಆಮೇಲೆ ಜನ ದೇ ಆರ್ ನಾಟ್ ಬ್ಲೈಂಡ್. ಈ ಹಿಂದಿದಲ್ಲಿ ಒಂದು ಹಾಡಿದೆ, ಏ ಪಬ್ಲಿಕ್ ಹೇ ಏ ಪಬ್ಲಿಕ್ ಸಬ್ ಜಾನ್ತಿ ಹೇ ಅಂತ. ಪಬ್ಲಿಕ್ ಎಲ್ಲವೂ ಗೊತ್ತು, ಪಬ್ಲಿಕ್ಕಿಗೆ ಎಲ್ಲವೂ ಗೊತ್ತು. ಈ ಸಿದ್ದರಾಮಯ್ಯನವ್ರ ಬಗ್ಗೆ ಇಲ್ಲ ಅವರು ತುಂಬ ಭ್ರಷ್ಟರು ಅಂತ ಹೇಳಿದರೆ ಪಬ್ಲಿಕ್ ನಂಬ್ತಾರ? ಯಾರು ಭ್ರಷ್ಟರು ಅನ್ನೋಂಥದ್ದು ಗೊತ್ತು ಪಬ್ಲಿಕ್ಗೆ ಎಲ್ಲವೂ ಗೊತ್ತು. ಸೊ ಅದಕ್ಕೋಸ್ಕರ ಇಲ್ಲ ನಾನು ಉಳಿಸ್ಲಿಕ್ಕೆ ನಾನು ಒಂದು ಕಾನೂನು ತರ್ತೀನಿ ಅಂತ ಹೇಳಿದ್ರೆ ಬೇಕಾಗಿಲ್ಲ. ಅದು ಪಬ್ಲಿಕ್ಗೆ ಎಲ್ಲವೂ ಗೊತ್ತು. ಬಟ್ ಲೀಗಲ್ ಆಕ್ಷನ್ಗಳಾಗದೇ ಇದ್ರೆ ಅಲ್ಲ, ಆಗಲಿ ಲೀಗಲ್ ಆ್ಯಕ್ಷನ್ ಎಲ್ಲ ಆಗಲಿ. ಬಟ್ ಈ ಫೇಕ್ ನ್ಯೂಸ್ ಮಾಡುವಂಥದ್ದು ಅವೆಲ್ಲ ಅದರಲ್ಲಿ ಏನು ಪ್ರಯೋಜನ ಆಗೋದಿಲ್ಲ ಅಂತ ನನಗನ್ನಿಸ್ತದೆ. ನನ್ನ ವೈಯಕ್ತಿಕ ಭಾವನೆ ಇದು. ಸರ್ಕಾರ ಮಾಡೋದು ನಾನು ತಡಿಲಿಕ್ಕೆ ಹೋಗ್ತಾ ಇಲ್ಲ ನಾನು, ಬಟ್ ಇದರಿಂದ ಪ್ರಯೋಜನ ಆಗೋದಿಲ್ಲ ಅಂತ ನನಗನ್ನಿಸ್ತದೆ. ಇಟ್ ವಿಲ್ ನಾಟ್ ಅಚೀವ್ ಆಗ್ಲಿಕ್ಕೆ ಸಾಧ್ಯನೂ ಇಲ್ಲ. ಸೊ ಇದು ಥ್ಯಾಂಕ್ ಯು ವೆರಿ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಹಲವು ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಮಾತಾಡಿದ್ದಕ್ಕೆ. ಸೊ ಇದು ಇವತ್ತು ಬ್ರಿಜೇಶ್ ಕಾಳಪ್ಪ ಅವರು AICC ವಕ್ತಾರರು, ಜೊತೆಗೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು, ಅವ್ರ ಜೊತೆಗೆ ನಮ್ಮ ಸಂದರ್ಶನ. ಸರ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.